नमो ब्रह्मो ब्रह्म विद्या संप्रदाय कर्तव्यो नमो नित्यर्थो ब्रह्मैवाहमस्मि केशवं बादरायणं महाभाष्यको वन्दे जगन्तो पुनः पुनः पूज्यपादसद्गुरुभ्यो नमः एवं सच्चिदानन्दं विधिवयं महामहिं मेघमेघान्तसारक्यं सद्गुरुं तदाहं सम्प्रदायिकं धीयनीं संस्काराश्रयं सद्गुरुं सच्चिदानन्दं सदाचारं श्री श्री सच्चिदानन्देन्द्र सरस्वती महासद्गुरुभ्यो नमः हरि भगवो ब्रह्म ಇವತ್ತು 95 ಭಾಷ್ಯ ಭಾಗ ಏನೆಂದ ಜ್ಞಾನಜ್ಞೇಯಗಳ ಭೇದ ಸಿದ್ಧವಾಗಿದೆ. ಜ್ಞಾನಜ್ಞೇಯಗಳ ಭೇದ ಸಿದ್ಧವಾಗಿರೋದ್ರಿಂದ ಜ್ಞೇಯವಿಲ್ಲದೆ ಹೋದು ಜ್ಞಾನ ಇರಕ್ಕೆ ತೊಂದರೆ ಇಲ್ಲ ಅಂತ ಸುಷುಪ್ತಿಯಲ್ಲಿ ಜ್ಞಪ್ತಿ ಸ್ವರೂಪನಾದ ಆತ್ಮ ಇದ್ದೇ ಇರ್ತಾನೆ, ತಾನಿದ್ದೇ ಇರ್ತಾನೆ ಅಂತ ಉಪಸಂಹಾರ ಮಾಡಿದ್ರು. ಇವತ್ತು ಯಾವುದೇ ಇದೇನಿಸ್ಕೋಬೇಕಾದ್ರೂ ಅದು ಅರಿಸ್ಕೊಂಡೇ ಇದೇನಿಸ್ಕೋಬೇಕು ಅಂತ ಒಂದು ನಿಯಮ ಇಟ್ಕೊಂಡಿದ್ದಾನೆ. ಇದೇ ಅಂತ ಅನ್ಕೋಬೇಕು, ಅದೇ ಅರಿವಿಗೆ ಗೋಚರವಾಗಿಯೇ ಇದೆ ಅಂತ ಅನಿಸ್ಕೊಳ್ತೀಯ ಹೊರತು ಅರಿವಿಗೆ ಗೋಚರವಾಗಿದೇನೆ ಇದೆ ಅನಿಸ್ಕೊಳ್ಳೋದಿಲ್ಲ. ಹಾಗೆ ಅರಿವು ಕೂಡ ಇದೇನಿಸ್ಕೋಬೇಕಾದ್ರೆ ಅರಿಸ್ಕೊಂಡೇ ಇದೇನಿಸ್ಕೋಬೇಕೇ ಹೊರತು ಅರಿಸ್ಕೊಳ್ದೆ ಹೋದ್ರೆ ಅರಿವು ಇದೆ ಅಂತಲೇ ಆಗೋಲ್ಲ. ಅರಿವನ್ನು ಅರಿಯತ್ತೆ ಅಂದ್ರೆ ನೀವು ಹೊಂದಲ್ಲ ಅಂತ ಇದು ಮಾಡಿದ್ರಿ. ಆ ಅರಿವಿಗೆ ಇನ್ನೊಂದು ಅರಿವು ತಗೊಂಡ್ಬಂದ್ರೆ ಅನವಶ್ಯ ಆಗತ್ತೆ. ಶುರು ಮಾಡ್ತಾ ಇದ್ದೇನೆ ಇವತ್ತು. ಜ್ಞಾನಸ್ಯ ಸ್ವ ಅಜ್ಞೇಯತ್ವೇ ತದಪ್ಯನ್ಯೇನ ಇತಿ ತತ್ಪಕ್ಷೆ ಅತಿಪ್ರಸಂಗ ಇತಿ ಚೇತ್. ಇವನು ವಿಜ್ಞಾನವಾದಿ ಪಕ್ಷದಲ್ಲಿ ಜ್ಞಾನ ತಾನೇ ಸಬ್ಜೆಕ್ಟು, ತಾನೇ ಆಬ್ಜೆಕ್ಟು, ತಾನೇ ತನ್ನನ್ನು ಅರಿಯತ್ತೆ ಅಂತ ಮಾಡಿ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟ. ನೀವು ಏನಂದ್ರೆ ವಿಜ್ಞಾನ ಅರಿವನ್ನು ಅರಿಯೋದಿಲ್ಲ, ಅರಿವು ಜ್ಞೇಯವನ್ನು ಅರಿಯತ್ತೆ ಹೊರತು ಅರಿವನ್ನು ಅರಿಯೋದಿಲ್ಲ ಅಂತ. ಅರಿವು ಅರಿಯದೇ ಹೋದ್ರೆ ಅರಿವು ಇದೆ ಅಂತಲೇ ಪ್ರೂವ್ ಆಗಲ್ಲ ಅಂತ ಒಂದು. ಯಾವುದು ಇದೆ ಅಂತ ಪ್ರೂವ್ ಆಗ್ಬೇಕಾದ್ರು ಅರಿಸ್ಕೊಂಡೇ ಇದೆ ಅನಿಸ್ಕೋಬೇಕೇ ಹೊರತು ಅರಿಸ್ಕೊಳ್ದೇನೆ ಯಾವುದು ಇದೆ ಅಂತ ಅನಿಸ್ಕೊಳ್ಳೋದಿಲ್ಲ. ಇವಾಗ ಅರಿವಿನಿಂದಲೂ ಅರಿಸ್ಕೊಳ್ಳೋದಿಲ್ಲ, ಮತ್ತೊಂದರಿಂದ ಅರಿಸ್ಕೊಳ್ತೆ ಅಂದ್ರೆ ಆ ಮತ್ತೊಂದಕ್ಕೂ ಮತ್ತೊಂದು ಬೇಕಾಗತ್ತೆ, ಆ ಇನ್ನೊಂದಕ್ಕೂ ಇನ್ನೊಂದು ಬೇಕಾಗತ್ತೆ. ಅದಕ್ಕೆ ಅವಾಗ ಅನವಶ್ಯ ಆಗತ್ತೆ. ಇವಾಗ ಇದಕ್ಕೆ ಏನ್ ಹೇಳ್ತೀರಾ ಅಂತ ಆಕ್ಷೇಪ. ಜ್ಞಾನಸ್ಯ ಅಂದ್ರೆ ಜ್ಞಾನವು, ನೀವು ಹೇಳಿದ ಚೈತನ್ಯವು ತನ್ನನ್ನೇ ತಾನು ಅರಿಯಲ್ಲ ಅಂತ ಆದ್ರೆ ತಾನಿದೆ ಅಂತ ಅನಿಸ್ಕೊಳ್ಳೋಕ್ಕೆ ಮತ್ತೊಂದು ಜ್ಞಾನ ಬೇಕು ಅಂತ ಆಗತ್ತೆ. ಅವಾಗ ಯಾಕೆ ಇದೆ ಅನಿಸ್ಕೋಬೇಕು ಅಂತ ಅವನು ಅನ್ಕೊಂಡ್ಬಿಟ್ಟಿದ್ದಾನೆ. ಯಾವುದು ಇದೆ ಅನಿಸ್ಕೋಬೇಕಾದ್ರೂ ಅರಿಸ್ಕೊಂಡೇ ಇದೆ ಅನಿಸ್ಕೋಬೇಕು ನಿಯಮ ಮಾಡ್ಕೊಂಡ್ಬಿಟ್ಟ. ಅರಿಸ್ಕೊಳ್ದೇನೆ ಅದಿದೆ ಅಂದ್ರೆ ಅದು ಅರಿಸ್ಕೊಂಡೇ ಇದೆ ಅನ್ಸ್ಕೊಂಡಿದೆ, ಅದಿದೆ ಅಂದ್ರೆ ಅರಿಸ್ಕೊಂಡೆ. ಈ ಜ್ಞಾನ ಇದೆ ಅಂದ್ರು ಜ್ಞಾನ ಅರಿಸ್ಕೊಂಡೇ ಜ್ಞಾನ ಇದೆ ಅಂತ ಆಗ್ಬೇಕು ಹೊರತು ಇದರಲ್ಲಿ ಜ್ಞಾನ ಇದೆ ಅಂತ ಆಗೋದಿಲ್ಲ. ನಿಮ್ಗೆ ಜ್ಞಾನವು ಅರಿಸ್ಕೊಂಡು ಇದೆ ಅನಿಸ್ಕೊಂಡ್ರೆ ಯಾವ ಜ್ಞಾನದಿಂದ ಯಾವ ಜ್ಞಾನ ಇದೆ ಅನಿಸ್ಕೊಂಡು ಇದೆ ಅನಿಸ್ಕೊಂಡಿದ್ಯೋ ಆ ಜ್ಞಾನಕ್ಕೂ ಮತ್ತೆ ಅರಿಸ್ಕೊಂಡು ಇದೆ ಅನಿಸ್ಕೋಬೇಕು ಅಂತಾಗಿ ತದಪ್ಯನ್ಯೇನ ಅದಕ್ಕಿನ್ನೊಂದು ಅಂತಾಗಿ ಅದು ಅನವಸ್ಥೆ, ಅದೇ ನಿಲುಗಡೆ ಇದ್ದೇನೋ ಆಗ್ಬಿಡ ಸಾಲ ಆಗ್ಬಿಡತ್ತಲ್ಲ. ಇದಕ್ಕೆ ಏನ್ ಮಾಡ್ತೀರಾ ನೀವು? ಅವಾಗ ನೀನ್ ಮಾಡ್ಬೇಕು, ಅದನ್ನು ಅರಿಯತ್ತೆ ಏನ್ ಮಾಡ್ಬಿಟ್ರೆ ಬೆಸ್ಟು. ಒಂದ್ ಜಾಗ ಸ್ಟಾಪ್ ಆಗತ್ತೆ. ನೀವು ಅದನ್ನು ಅರಿಯಲ್ಲ, ಸೆಲ್ಫ್ ಕಾಂಟ್ರಡಿಕ್ಟರಿ ಆಗತ್ತೆ. ತನ್ನನ್ನು ತಾನು ಅರಿಯುತ್ತೆ ಅಂದ್ರೆ ತಾನು ಅರಿಸ್ಕೊಳ್ಳೋದು ತಾನು ಅರಿಯೋದು ಅನ್ನೋದು ಇದು ಹೊಂದೋದು, ಸಬ್ಜೆಕ್ಟು ಆಬ್ಜೆಕ್ಟು ಒಂದೇ ಹೊಂದಲ್ಲ ಅಂತ ನೀವಂದ್ರೆ ಅವಾಗ ಅದು ಇದೆ ಅಂತಲೇ ಪ್ರೂವ್ ಆಗಲ್ಲ. ಇದೇನು ಪ್ರೂವ್ ಆಗೋದಕ್ಕೆ ಅರಿಸ್ಕೊಂಡೇ ಇದೆ ಅಂತ ಆಗ್ಬೇಕು. ಮತ್ತೊಂದು ತಗೊಂಡ್ಬಂದ್ರೆ ಅದಕ್ಕೊಂದು ಅಂತಾಗಿ ಹೀಗೆ ತನ್ನನ್ನು ತಾನು ಅರಿದೇ ಹೋದ್ರೆ ಅದಕ್ಕಿನ್ನೊಂದಾಗಿ ನಿನ್ನ ಪಕ್ಷದ ಅನವಶ್ಯ ಆಗತ್ತಲ್ಲ ಅಂತ ಈ ಆಕ್ಷೇಪಣೆ ಮಾಡ್ದ ಬೌದ್ಧ. ಇದಕ್ಕೆ ಉತ್ತರ ಕೊಡ್ಬೇಕು. ತದ್ವಿಭಾಗೋಪಪತ್ತೇ ಸರ್ವಸ್ಯ, ಅದರಲ್ಲಿ ಆ ವಿಭಾಗವು ಎಲ್ಲಕ್ಕೂ ಹೊಂದತ್ತೆ ಕಣಪ್ಪ ಸಂಗ್ರಹವಾಕ್ಯ. ಅಂದ್ರೆ ಯಾವ ಜ್ಞಾನಕ್ಕೆ ಎಲ್ಲವೂ ಜ್ಞೇಯವ, ಎಲ್ಲವೂ ಅಂದ್ರೆ ಅದಕ್ಕೆ ಸಂಕೋಚ ಮಾಡಬಾರ್ದು, ಅದು ಲಿಮಿಟ್ ಮಾಡಬಾರ್ದು. ಎಲ್ಲವೂ ಅಂದ್ರೆ ಏನೇನೇನು ಇರಬಹುದು ಅಂತೀವೋ ಅದಷ್ಟು ಜ್ಞಾನಕ್ಕೆ ಜ್ಞೇಯ ಅಂತ ಆದ್ಮೇಲೆ ಮತ್ತೆ ಜ್ಞಾನಕ್ಕೆ ಇನ್ನೊಂದು ಜ್ಞಾನ ಬರೋಲ್ಲ. ವಿಭಾಗೋಪಪತ್ತೇ ಸರ್ವ ಸಂಗ್ರಹ ವಾಕ್ಯ ಇದು. ಎಲ್ಲಕ್ಕೂ ಆ ವಿಭಾಗ ಹೊಂದತ್ತೆ ಎಂದು ಅಂದ್ರೆ ಏನು ಬೀಳ್ತಾರೆ. ಯದಾಹಿ ಸರ್ವಂ ಜ್ಞೇಯಂ ಕಸ್ಯಚಿತ್ ತದಾ ತದ್ವ್ಯತಿರಿಕ್ತಂ ಜ್ಞಾನಂ ಜ್ಞಾನಮೇವೇತಿ
ದ್ವಿತೀಯೋ ವಿಭಾಗ ಏವ ಅಭ್ಯುಪಗಮ್ಯತೆ ಅವೈನಾಶಿಕೈಃ ನ ತೃತೀಯಃ ತದ್ವಿಷಯಃ ಇತಿ ಅನವಸ್ಥ ಅನುಪವರ್ತಿ. ಒಳ್ಳೆ ಉತ್ತರ ಕೊಟ್ರು ನೋಡಪ್ಪ. ಯಾವ ಜ್ಞಾನಕ್ಕೆ ಎಲ್ಲವೂ ಜ್ಞೇಯವ, ಎಲ್ಲವೂ ಆಬ್ಜೆಕ್ಟ್, ಇಡೀ ಅವಸ್ಥೆಯ ಆಬ್ಜೆಕ್ಟ್, ಇಡೀ ದೃಶ್ಯರಾಶಿಯ ಪ್ರಪಂಚವೇ ಆಬ್ಜೆಕ್ಟ್ ಅಂತ ಆದ್ಮೇಲೆ ಪ್ರಪಂಚಾತೀತವಾದ ಇನ್ನೊಂದಿಲ್ಲ, ಜ್ಞಾನ ಒಂದೇ. ಜ್ಞಾನ ಜ್ಞೇಯ ಎರಡೇ ರಾಶಿ. ಯಾವ ಜ್ಞಾನಕ್ಕೆ ಎಲ್ಲವೂ ಆಬ್ಜೆಕ್ಟ್, ಎಲ್ಲವೂ ಜ್ಞೇಯವೋ ಅವಾಗ ಎಲ್ಲವನ್ನೂ ಜ್ಞೇಯ ಮಾಡಿಕೊಂಡಂತಹ ಜ್ಞಾನವೇ. ಆದ್ದರಿಂದ ಯಾವ ಜ್ಞಾನ ಎಲ್ಲವನ್ನೂ ಜ್ಞೇಯ ಮಾಡ್ಕೊಳ್ತೋ, ಆಬ್ಜೆಕ್ಟ್ ಮಾಡ್ಕೊಳ್ತೋ, ಆ ಸಬ್ಜೆಕ್ಟ್ ಆದ ಜ್ಞಾನವೇ. ಆದ್ದರಿಂದ ಎರಡೇ ವಿಭಾಗವೇ ಹೊರತು ಮೂರನೇ ವಿಭಾಗ ಬೇಕಿಲ್ಲ. ಅದು ವೈನಾಶಿಕರು ಅಲ್ಲದೇ ಇದ್ದವರಿಗೆ, ಬೌದ್ಧರಿಗೆ ಮೂರನೇ ವಿಭಾಗ ಬೇಕಾಗತ್ತೆ. ಯಾವಾಗ ತನ್ನಂತಾನು ಅರಿಯಲ್ಲ ಅಂತ ಆದಾಗ ಅವ್ರಿಗೆ ಇನ್ನೊಂದು ವಿಭಾಗ ಬೇಕಾಗತ್ತೆ. ನಮಗೆ ತನ್ನಂತಾನು ಅರಿಯೋದು ಅನ್ನೋದು ಇಲ್ಲ, ಅದು ಅರಿಸ್ಕೊಂಡೇ ಇರಬೇಕು ಅಂತ ಅನಿಸ್ಕೋಬೇಕಾಗಿಲ್ಲ. ಜ್ಞಾನವು ಸ್ವಯಂ ಪ್ರಕಾಶವಾದ್ದರಿಂದ ಅದು ಮತ್ತೆ ಅರಿಸ್ಕೊಂಡು ಈಡೇರಿಸ್ಕೋಬೇಕಾಗಿಲ್ಲ. ಅದು ಹೇಗೆ ಅಂದ್ರೆ ದೀಪ ಎಲ್ಲವನ್ನೂ ಬೆಳಗತ್ತೆ, ತನ್ನನ್ನು ಬೆಳಗತ್ತೆ. ಅಪ್ಪ ದೀಪ ಬೇಕು, ಇನ್ನೊಂದು ದೀಪ ಬೇಕೇನೋ? ದೀಪ ಬೆಳಗ್ಗೆ ಇನ್ನೊಂದು ದೀಪ ಬೇಕಿಲ್ಲಪ್ಪ. ಅದೇ ರೀತಿ ಜ್ಞಾನವು ಎಲ್ಲವನ್ನೂ ಬೆಳಗಿದ ಮೇಲೆ ತಾನಿದೆ ಅನ್ನೋದು ಜ್ಞಪ್ತಿ ಸ್ವರೂಪ, ಜ್ಞಾನ ಸ್ವರೂಪವಾದ್ರಿಂದ ಅದು ಗೊತ್ತಾಗತ್ತೆ ಅಂತ. ಅದರಿಂದ ಆ ಜ್ಞಾನವು ಜ್ಞೇಯವಾಗಿ ಅದು ಆಬ್ಜೆಕ್ಟ್ ಆಗಿ ಈಡೇರಿಸ್ಕೋಬೇಕು ಅಂತ ಏನಿಲ್ಲ. ಮೂರನೇ ವಿಭಾಗ ಕ್ಯಾಟಗರಿ ತರಬೇಕಾಗಿಲ್ಲ, ಎರಡೇ ವಿಭಾಗ ಸಾಕು, ಒಂದು ಜ್ಞೇಯ ಜ್ಞಾನ ಅಂತ. ಆದ್ದರಿಂದ ಯಾವಾಗ ಎಲ್ಲವೂ ಯಾವುದಕ್ಕೆ ಜ್ಞೇಯವಾಗುತ್ತದೆಯೋ ಅವಾಗ ಆ ಎಲ್ಲವನ್ನು ಜ್ಞೇಯ ಮಾಡಿಕೊಂಡ ಜ್ಞಾನ ಅದಕ್ಕಿಂತ ಬೇರೆ ಅಂತಾಗಿ ಅದು ಜ್ಞಾನವೇ ಅಂತ. ಆದ್ದರಿಂದ ಎರಡೇ ವಿಭಾಗ ಹೊಂದುತ್ತದೆ ಹೊರತು ಅವೈನಾಶಿಕರಿಗೆ ಮೂರನೇದು ಅದನ್ನು ವಿಷಯ ಮಾಡಿಕೊಂಡದ್ದು ಇಲ್ಲವಾದ್ದರಿಂದ ಅನವಸ್ಥೆ ಬರೋದಿಲ್ಲ ಅಂದ್ರು. ಇದು ಆನ್ಸರ್, ಇದಕ್ಕೆ ಉತ್ತರ. ಅದು ಅಪೂರ್ವ ಪಕ್ಷಿಗೆ. ಇವಾಗ ಅಂತೇನೆ, ಸ್ವಾಮಿ ಜ್ಞಾನಸ್ಯ ಸ್ವೇನೀವ ಅಭಿಜ್ಞೇಯತ್ವೇ ಸರ್ವಜ್ಞತ್ವ ಹಾನಿ ಚೇತ್. ಅಲ್ಲ, ಜ್ಞಾನವು ತನ್ನನ್ನೇ ಅರಿದೇ ಹೋದ್ರೆ ಅಷ್ಟರ ಮಟ್ಟಿನ ಒಂದು ಸರ್ವಜ್ಞತ್ವ ಕೊರತೆ ಆಗತ್ತಲ್ಲ. ಅದಕ್ಕೆ ತನ್ನನ್ನೇ ಅರಿದೇ ಇರೋದು ಒಂದು ಅಷ್ಟರ ಮಟ್ಟಿನ ಒಂದು ಕೊರತೆ ಇದೆ ಅಂತ ಆಯ್ತಲ್ಲ. ತನಗೆ ತಾನೇ ಗೊತ್ತಿಲ್ಲ, ನನ್ನ ಪರಿಚಯ ತನಗಿಲ್ಲ ಅಂತ ಹೇಳಿ ಸರ್ವಜ್ಞತ್ವಕ್ಕೆ ಸ್ವಲ್ಪ ಇದು ಬರುತ್ತಲ್ಲ, ಅದು ಡೆಫಿಷಿಯೆಂಟು, ಕೊರತೆ. ಯಾಕೆ ತನ್ನನ್ನೇ ಅರಿದೇ ಇರುವಂತಹ ಜ್ಞಾನ ಅಂತ ಆದ್ರೆ ಅಷ್ಟರ ಮಟ್ಟಿನ ಒಂದು ಅಸರ್ವಜ್ಞತ್ವ ಅದಕ್ಕೆ ಬಂತಲ್ಲ. ಎಲ್ಲವನ್ನೂ ಅರಿಬಹುದನೋ, ನೀವು ಹೇಳಿದಂಗೆ ಜ್ಞಾನ ಇಡೀ ಅವಸ್ಥೆಯನ್ನೇ ಬೆಳಗಬಹುದು, ಪ್ರಪಂಚವನ್ನೇ ಬೆಳಗಬಹುದನೋ. ಅದೇ ತನ್ನನ್ನೇ ಅರಿಲಿಲ್ಲ ಅಂತ ಆದ್ರೆ ಅಷ್ಟರ ಮಟ್ಟಿನ ಅರಿವಿನ ಕೊರತೆ ಅದರಲ್ಲಿ ಇದೆ ಅಂತಾಗಿ ಅಸರ್ವಜ್ಞತ್ವಕ್ಕೆ ಅವಕಾಶ ಉಂಟಾಯ್ತಲ್ಲ ಅಂತ ಆಕ್ಷೇಪಣ. ಸ್ವೇನೀವ ಅಭಿಜ್ಞೇಯತೆ, ಜ್ಞಾನವು ತನ್ನಿಂದಲೇ ತಾನು ಅರಿದೇ ಹೋದ್ರೆ ಆ ಅರಿದೇ ಇರೋದು ಅನ್ನುವ ಆ ಅಂಶದಿಂದ, ಅಷ್ಟಂಶದಿಂದ ಸರ್ವಜ್ಞತ್ವಕ್ಕೆ ಹಾನಿ ಬರುತ್ತಲ್ಲ. ಅವನನ್ನೇ ಅವನು ಅರಿದುಕೊಂಡಿಲ್ಲ, ಅವನಂತೆ ಸರ್ವಜ್ಞಾನ ಅಂದ್ರೆ ಅವನು, ಅವನೇ ಅವನಿಗೆ ಗೊತ್ತಿಲ್ಲ ನಾನು ಯಾರು ಅಂತ ಅವನೇ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಾಗಿಸ್ಕೊಂಡ್ರೆ ಎರಡು ಬರುತ್ತೆ, ಗೊತ್ತಾಗಿಸ್ಕೊಳ್ಳಿಲ್ಲ ಅಂದ್ರೆ ಸರ್ವಜ್ಞತ್ವಕ್ಕೆ ಧಕ್ಕೆ ಬರುತ್ತೆ. ತನ್ನನ್ನು ಅರಿದೇ ಇರುವಷ್ಟರ ಮಟ್ಟಿನ ಸರ್ವಜ್ಞತ್ವಕ್ಕೆ ಕೊರತೆ ಬರುತ್ತೆ ಅಂತ. ನಮ್ಮೂರಲ್ಲಿ ಒಬ್ರು ನಮ್ಮ ಅಣ್ಣ ಅಂತ ಒಂದು ಪ್ರಶ್ನೆ ಮಾಡಿದ್ರು. ನೋಡೋ, ಶಕ್ತಿಯು ಅವನ ಸ್ವರೂಪವೇ, ಎಲ್ಲಾ ಜ್ಞಾನವ ಮೂಲವೂ ಅದೇ ಅನ್ನೋ ಸರ್ವಜ್ಞತ್ವ ಹೊರತು ಎಲ್ಲವನ್ನು ಮಾಡೋದಲ್ಲ ಸರ್ವಜ್ಞತ್ವ. ಯಾರು ಹೇಳಿದ್ರು ಸರ್ವಜ್ಞತ್ವ ಅಂದ್ರೆ ಎಲ್ಲ ಮಾಡೋದು ಅಂತ ನಿಂಗೆ ಅಂತ ಹೇಳಿದ್ರು. ಅವನ ಸರ್ವಜ್ಞ ಅಂದ್ರೆ ಅವನಿಗೆಲ್ಲವೂ ಗೊತ್ತು ಅಂದ್ರೆ ಅವನಿಗೂ ತನಗೂ ಎತ್ತಕ್ಕಾಗದೇ ಇರುವಂತಹ ಒಂದು ಪದಾರ್ಥ ಸೃಷ್ಟಿ ಮಾಡುವ ಜ್ಞಾನವೂ ಇದೆ ಅಂತ ಅರ್ಥ. ಸರ್ವಜ್ಞ ಸರ್ವಂ ಜಾನಾತಿತಾನೆ. ಸರ್ವಂ ಇತ್ಯುಕ್ತೆ ಯಜ್ಜದ್ ಕಲ್ಪ್ಯತೆ ತತ್ಸರ್ವಂ ಸೃಜತಿ. ಏನ್ ಕಲ್ಪಿಸ್ಕೊ ಎಲ್ಲವೂ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ ಅಂತಂದ್ಮೇಲೆ ತನಗೂ ಎತ್ತೋಕ್ಕಾಗದೇ ಇರುವಷ್ಟು ಒಂದು ತೂಕದ ಪದಾರ್ಥವನ್ನ ಸೃಷ್ಟಿ ಮಾಡುವ ಜ್ಞಾನ ಅವನಲ್ಲಿದೆ, ಅದನ್ನ ಮಾಡ್ಲಿ. ಆಮೇಲೆ ಸರ್ವಶಕ್ತನಾದ್ರಿಂದ ಅದನ್ನ ಎತ್ತಲಿ. ಇವಪ್ಪ ಎತ್ತಿದರೆ ಸರ್ವಜ್ಞನಲ್ಲ, ಎತ್ತದೇ ಹೋದ್ರೆ ಸರ್ವಶಕ್ತನಲ್ಲ. ಎತ್ತಿದೆ ಹೋದ್ರೆ ಸರ್ವಶಕ್ತನಲ್ಲ, ಎತ್ತಿದ್ರೆ ಸರ್ವಜ್ಞನಲ್ಲ. ಸಿಕ್ಕಾಕೊಂಡೆ ನೀನು ನಮ್ಮನ್ನ. ಇದು ಮುಟ್ಟಾದ ಪ್ರಶ್ನೆ. ಇದು ಎತ್ತೋದು ಮಾಡೋದ್ರಿಂದ ಸರ್ವಜ್ಞ ಸರ್ವಶಕ್ತ ಅಂತ ನಾವು ಹೇಳ್ತಿಲ್ಲ. ಅದು ಸ್ವರೂಪ ಸರ್ವಜ್ಞತ್ವ ಸರ್ವಶಕ್ತ. ಬೆಂಕಿ ಬಿಸಿ ಏನೋ ಸುಡೋದ್ರಿಂದ ಅಲ್ಲ, ಸುಡದೆ ಹೋದು ಬೆಂಕಿ ಬಿಸಿಯೇ. ಸೂರ್ಯ ಯಾರನ್ನು ಬೆಳೆದೇ ಹೋದು ಬೆಳೆಸುವ ಪ್ರಕಾಶವೇ. ಅದು ಸರ್ವಜ್ಞತ್ವ ಅನ್ನೋದು ಸರ್ವ ಅನ್ನೋದು ಅಧ್ಯಾರೋಪ ದೃಷ್ಟಿಯಿಂದ ಇಟ್ಕೊಂಡು ಅದನ್ನ ಬೆಳಗ್ತಾನೆ ಹೇಳ್ತೀವಿ. ಸರ್ವ ಅನ್ನೋದು ಇಲ್ಲೇ ಇಲ್ಲ ನಮ್ಮ ಪ್ರಕಾರ, ಅದು ಒಂದೇ ಇರೋದು ಅಂತ. ಇವನು ಹಾಗೆ ಹೇಳಿದ್ದಾನೆ, ತನ್ನನ್ನೇ ಅರಿದೇ ಇದ್ದದ್ದಾಗಿದ್ದರೆ ಅಷ್ಟರ ಮಟ್ಟಿನ ಸರ್ವಜ್ಞತ್ವ ಕೊರತೆ ಬರುತ್ತಲ್ಲ. ತನ್ನನ್ನೇ ತಾನು ಅರಿಲಿಲ್ಲ ಅನ್ನೋ ಅಷ್ಟರ ಮಟ್ಟಿನ
ಒಂದು ಸರ್ವಜ್ಞತ್ವಕ್ಕೆ ಕಿಂಚಿಕ್ಕೆ ಸ್ವಲ್ಪ ಕೊರತೆ ಬಂತಲ್ಲ ಅಂತ. ಸೋಪಿ ದೋಷ ಸ್ತವೈವಾಸ್ತು ಅಂದ್ಬಿಟ್ರು. ಕಿಂಚನ್ ನಿಬರ್ಹಣೇನ ಅಸ್ಮಾಕಂ, ಆ ದೋಷ ನೀನೇ ಇಟ್ಕೋ, ಅದನ್ನ ತೆಗೆದುಹಾಕೋ, ನಮ್ಗೆ ಏನಾಗ್ಬೇಕಾಗಿದೆ ಅಂತ. ಇದೇನು ಉತ್ತರ ಇದು? ಅಲ್ಲ, ತನ್ನಂತ ಅರಿದೇ ಹೋದ್ರೆ ಸರ್ವಜ್ಞತ್ವ ಕೊರತೆ ಬರುತ್ತೆ ನೀನು ಅಂತಿದ್ಯಲ್ಲ, ಆ ದೋಷ ನೀನೇ ಇಟ್ಕೋ. ನಮ್ಮಲ್ಲಿ ತನ್ನಂತ ಅರಿದೇ ಹೋದ್ರೆ ಸರ್ವಜ್ಞತ್ವ ಕೊರತೆ ಬರುತ್ತೆ, ನಾವು ಒಪ್ಕೊಂಡೇ ಇಲ್ಲ. ನಾನು ಅದನ್ನು ತೆಗೆದುಹಾಕೋ ಅವಶ್ಯಕತೆ ಇಲ್ಲ. ಅದು ನಿನ್ನ ಮುಟ್ಟಾಳ್ತನ. ತನ್ನಂತ ಅರ್ಥ ಸರ್ವಜ್ಞಾನ ಅನ್ಕೊಂಡಿದ್ಯಾ? ತನ್ನಂತ ಅರಿಯೋದ್ರೂ ಸರ್ವಜ್ಞಾನ ನಾನು ಅಂತಿಲ್ಲ. ಎಲ್ಲವನ್ನೂ ಅರಿಯೋದ್ರಲ್ಲೂ ಸರ್ವಜ್ಞಾನ ಅಂತಂತಿಲ್ಲ. ಸರ್ವವೂ ಆಗಿ ಜ್ಞಸ್ವರೂಪವಾಗಿರೋದು ಅದು ತತ್ವ. ಅದು ಅದನ್ನು ರಿಯಾಲಿಟಿಯೇ ಹೋದು. ಅದನ್ನ ಮಾಡೋದು, ಪಡ್ಕೊಳ್ಳೋದು, ನೋಡೋದು, ಮಾಡೋದು ಅಲ್ಲ ಅದು. ಅದನ್ನ ಆ ದೋಷವು ನೀನೇ ಇಟ್ಕೋ, ನಿನಗೇ ಇರ್ಲಿ. ಅದನ್ನ ನಿಬರ್ಹಣ ತೆಗೆದುಹಾಕೋದು ನನಗೇನಾಗಬೇಕಾಗಿದೆ ಎಂದ್ರು. ಅಲ್ಲ ಸ್ವಾಮಿ, ಅನವಸ್ಥಾ ದೋಷಶ್ಚ, ಅನವಸ್ಥಾ ದೋಷ ಕೂಡ ಬಂದ್ಬಿಡುತ್ತೆ. ಯಾಕೆ? ತನ್ನಂತಾನು ಅನವಸ್ಥಾ ದೋಷವನ್ನು ನೀನೇ ಇಟ್ಕೋ. ತನ್ನಂತಾನಲ್ಲಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ದೋಷ. ಅದಕ್ಕೆ ಇನ್ನೊಂದು ಜ್ಞಾನ, ಅದನ್ನ ಜ್ಞಾನ. ಸರ್ವವೂ ಯಾವುದೇ ಜ್ಞೇಯವೋ ಅಂತ ನಾವು ಅಂದಾಗ ಅದಕ್ಕೂ ನನ್ನ ಜ್ಞಾನ ಅಂತಿನಿಂದ ಆ ದೋಷ ನೀನೇ ಇಟ್ಕೋ. ಜ್ಞಾನಸ್ಯ ಜ್ಞೇಯತ್ವಾಭ್ಯುಗಮ. ಅವರು ಜ್ಞಾನವು ಜ್ಞೇಯ ಅಂತ ಒಪ್ಕೊಂಡಿರೋದ್ರಿಂದ ನಿನಗೆ ಅನವಸ್ಥೆ ಬರುತ್ತೆ. ಒಂದು ತನ್ನಂತಾನು ಅರಿಸಿಕೊಂಡ ಜ್ಞಾನ, ಅರಿಯುವ ಜ್ಞಾನ, ಮತ್ತೆ ಅದು ಅರಿಸಿಕೊಂಡ ಜ್ಞಾನ, ಅದನ್ನು ಅರಿಯುವ ಜ್ಞಾನ ಅಂತ ಆ ಅನವಸ್ಥಾ ದೋಷ ನಿನಗೆ ಬರುತ್ತೆ. ಅವಶ್ಯಂಚ ವೈನಾಶಿಕಾನಾಂ ಜ್ಞಾನಂ ಜ್ಞೇಯಂ. ವೈನಾಶಿಕ ಬೌದ್ಧರಿಗೆ ಜ್ಞಾನವೂ ಜ್ಞೇಯ. ಅಂದ್ರೆ ಸಬ್ಜೆಕ್ಟು ಆಬ್ಜೆಕ್ಟು. ನಮಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲ. ಯಾವಾಗಲೂ ಆಬ್ಜೆಕ್ಟ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಏನು ಮಾಡೋದಕ್ಕೆ ಸೇರೋದೇ ಇಲ್ಲ. ಹಾಗಾಗಿ ಎಲ್ಲವೂ ಯಾವುದಕ್ಕೆ ಆಬ್ಜೆಕ್ಟೋ ಅದು ಸಬ್ಜೆಕ್ಟ್ ಆಗಿರೋದಿಲ್ಲ, ಅದು ಅದೇ ಆಗಿರೋದಿಲ್ಲ. ಅದು ಅದನ್ನು ಅರಿತಾ ಇದೆ ಅಂತ ಔಪಚಾರಿಕ ಹೇಳಬೇಕು ಹೊರತು ಅರಿಯೋದು ಗುಣ ಅಲ್ಲ, ಕ್ರಿಯೆ ಅಲ್ಲ, ಸ್ವರೂಪ ಅದು. ಅದೊಂದು ರಿಯಾಲಿಟಿ ತತ್ವವೇ ಹೊರತು ಅದನ್ನು ಇದಲ್ಲ, ಆಕ್ಷನ್ ಫಂಕ್ಷನ್ ರೂಪ, ಆಕ್ಷನ್ ರೂಪ ಅಲ್ಲ ಅದು. ಸ್ವಾತ್ಮನಾಚ ಅವಿಜ್ಞೇಯತ್ವೇನ ಅನವಸ್ಥಾ ಅನಿವಾರ್ಯ. ತನ್ನಿಂದ ತಾನು ಅರಿಲಿಲ್ಲ ಅಂದ್ರೆ ಅವಾಗಲೂ ನಿಂಗೆ ಅನವಸ್ಥೆ ಬರುತ್ತೆ. ಅರಿತರೂ ಅನವಸ್ಥೆ ಬರುತ್ತೆ. ಅರಿತರೂ ಅದನ್ನ ಅರಿಯಕ್ಕೆ ಇನ್ನೊಂದು, ಅದನ್ನ ಅರಿಲಿಲ್ಲ, ಅಯ್ಯೋ ತನ್ನನ್ನೇ ತಾನು ಅರಿಲಿಲ್ಲ, ನಿಂಗೂ ಬರುತ್ತೆ. ಸಮಾನಯವ ಎಂದು ದೋಷ ಆಯ್ತು ಚೇತ. ಹಾಗಾದ್ರೆ ಇಬ್ರಿಗೂ ಈಕ್ವಲ್ ಆಯ್ತಲ್ಲ ದೋಷ. ನನಗೂ ಒಂದು ರೀತಿ ಅನವಸ್ಥಾ, ನಿನಗೂ ಒಂದು ರೀತಿ ಅನವಸ್ಥಾ ಆಗತ್ತಲ್ಲ. ದೋಷ ಇಬ್ರಿಗೂ ಸಮಾನ ಆಯ್ತು, ಮಾಡ್ಕೋಬಹುದಾ? ನಾ ಜ್ಞಾನಸ್ಯ ಏಕತ್ವೋಪತ್ತೇ. ನಮ್ಮಲ್ಲಿ ಜ್ಞಾನ ಅದು ಒಂದು, ಅದು ಅದ್ವಿತೀಯವೇ ಹೊರತು ಜ್ಞಾನಕ್ಕೆ ಇನ್ನೊಂದು ಜ್ಞಾನ, ಅದಕ್ಕೆ ಇನ್ನೊಂದು ಜ್ಞಾನ ನಾವು ಕಲ್ಪಿಸೋಲ್ಲ. ಎಲ್ಲವೂ ಯಾವುದೋ ಗೊತ್ತಾಗುತ್ತದೆಯೋ ಅದು ಜ್ಞಾನ. ಏನೇನು ಗೊತ್ತಾಗಿಸ್ಕೊಂಟೋ ಅದೆಲ್ಲ ಜ್ಞೇಯ. ಕಾಲ, ದೇಶ, ಕಾರ್ಯ, ಕಾರಣ, ನಿಮಿತ್ತ, ಅವಸ್ಥೆ ಎಲ್ಲ ಜ್ಞೇಯ. ಎಲ್ಲ ಜ್ಞೇಯಕ್ಕೂ ಯಾವುದು ಜ್ಞಾನವೋ ಸಬ್ಜೆಕ್ಟೋ ಅದು ಒಂದೇ ಜ್ಞಾನವೇ ಹೊರತು ಜ್ಞಾನಕ್ಕೆ ಜ್ಞಾನಾಂತರವಾಗಲಿ, ಜ್ಞಾನದಲ್ಲಿ ಅವಯವ ಆಗಲಿ, ಜ್ಞಾನದಲ್ಲಿ ವಿಶೇಷವಾಗಲಿ ನಾವು ಅದನ್ನು ಒಪ್ಕೊಂಡೇ ಇಲ್ಲ. ಜ್ಞಾನ ಅಂತ ಅಂದಿದ್ದು ಒಂದು ರೀತಿ ಅಧ್ಯಾರೂಪವೇ. ಜ್ಞಾನ ಅನ್ನೋದು ತಪ್ಪೇ. ಅದು ಜ್ಞೇಯದ ಕಡಿಮೆ ಜ್ಞಾನ ಅಂತ ಅಂದ್ವೇ ಹೊರತು ಜ್ಞಾನ ಅನ್ನೋ ಹೊರಡು ಅದಕ್ಕೆ ಹೊಂದಲ್ಲ. ಅವಸ್ಥೆ, ಪ್ರಪಂಚ ಇತ್ಯಾದಿ ತೋರಿಕೆ ಕಡೆಯಿಂದ ಇದು ಯಾವುದು ಇದನ್ನೆಲ್ಲ ತೋರುತ್ತಿದೆಯೋ ಕಾಣುತ್ತಿದೆಯೋ ಅದನ್ನು ಜ್ಞಾನ ನಾವು ಇಂಪೋಸ್ ಮಾಡಿದೀವಿ ಹೊರತು ನಮ್ಮಲ್ಲಿ ಜ್ಞಾನ ಅನ್ನೊಂದು ಎರಡು ಪದಾರ್ಥ ನಾವು ಒಪ್ಕೊಂಡೇ ಇಲ್ಲ. ಸರ್ವ ದೇಶ ಕಾಲ ಪುರುಷಾದ್ಯವಸ್ಥಂ ಏಕಮೇವ ಜ್ಞಾನಂ ನಾಮರೂಪ ಜನೇಕೋಪಾಧಿ ಭೇದಾತ್ ಸವಿತ್ರಾದಿ ಜಲಾದಿ ಪ್ರತಿಬಿಂಬವತ್ ಅನೇಕಧಾ ಅವಭಾಸತೆ ಇತಿ ನಾಸೋ ದೋಷಃ. ಎಲ್ಲಾ ದೇಶ, ಎಲ್ಲಾ ಕಾಲ ಮತ್ತು ಎಲ್ಲಾ ಅವಸ್ಥೆ, ಪುರುಷ ಅವಸ್ಥೆ ಅಷ್ಟಲ್ಲೂ ಇರುವಂಥದ್ದು ಜ್ಞಾನ. ಯಾವ ಕಾಲವೂ ಜ್ಞಾನವನ್ನು ಬಿಟ್ಟಿಲ್ಲ, ಯಾವ ದೇಶವೂ ಜ್ಞಾನವನ್ನು ಬಿಟ್ಟಿಲ್ಲ, ಯಾವ ಅವಸ್ಥೆಯೂ ಜ್ಞಾನ ಬಿಟ್ಟಿಲ್ಲ. ಜ್ಞಾನ ಮಾತ್ರ ದೇಶಕಾಲ ಅವಸ್ಥೆಯನ್ನು ಮೀರಿದೆ. ದೇಶಕಾಲ ಅವಸ್ಥೆಗಳು ಜ್ಞಾನವನ್ನ ಬಿಟ್ಟು ಇರೋದೇ ಇಲ್ಲ. ಎಲ್ಲಾ ದೇಶಕಾಲ ಅವಸ್ಥೆಗಳು ಜ್ಞಾನವನ್ನು ಆಶ್ರಯಿಸಿಕೊಂಡೇ ತೋರುತ್ತೆ, ಜ್ಞಾನದಲ್ಲೇ ಇರುತ್ತೆ, ಜ್ಞಾನದಲ್ಲೇ ಆಡುತ್ತೆ. ಜ್ಞಾನ ಮಾತ್ರ ದೇಶಕಾಲದ ಅವಸ್ಥೆಯನ್ನು ಮೀರಿದ್ದಾಗಿದೆ. ಹಾಗಾಗಿ ಆ ಜ್ಞಾನವು ಅದು ಒಂದೇ. ದೇಶಕಾಲ ಅವಸ್ಥೆಯಲ್ಲಿ ಎಲ್ಲ ಜ್ಞಾನ ಒಂದೇ ಆದ್ದರಿಂದ ಆ ಜ್ಞಾನವೇ ನಾಮ, ರೂಪ ಮುಂತಾದ ಅನೇಕ ಉಪಾಧಿ ಭೇದದಿಂದ ಅನೇಕ ಪ್ರಕಾರ ತೋರ್ತಾ ಇದೆ. ಯಾವ ರೀತಿ ಸೂರ್ಯನೇ ಮುಂತಾದವರು ನೀರೇ ಮುಂತಾದ ಪ್ರತಿಬಿಂಬದಿಂದ ಅನೇಕವಾಗಿ ತೋರೋ ಹಾಗೆ, ಸೂರ್ಯ, ಚಂದ್ರ ಮುಂತಾದವರು
ನೀರು ತಟ್ಟಿ ಬೇರೆ ಬೇರೆ ಸರೋವರ ಜಾಗದಲ್ಲಿ 10 ಸೂರ್ಯ 100 ಸೂರ್ಯ ತೋರು ಹಾಗೇನೆಯೇ ಒಂದೇ ಚೈತನ್ಯ ಅನೇಕ ಶರೀರೋಪಾಧಿಯಲ್ಲಿ ಅನೇಕ ಜ್ಞಾನವಾಗಿ ತೋರ್ತಾ ಇದೆಯೇ ಹೊರತು ಅನೇಕ ಜ್ಞಾನ ಅನ್ನೋದು ಒಂದೇ ಜ್ಞಾನ. ಅನೇಕ ಜ್ಞಾನ ಅಂತ ಅನೇಕ ಜ್ಞಾನ ಇಲ್ಲ. ಅನೇಕ ಜ್ಞಾನ ಅನ್ನೋದು ಒಂದು ಜ್ಞಾನವೋ, ಅನೇಕ ಜ್ಞಾನ ಅಂತ ಅನೇಕ ಜ್ಞಾನವ. ಅನೇಕ ಜ್ಞಾನ ಅದು ಒಂದು ಜ್ಞಾನ, ಮತ್ತೆ ಅನೇಕ ಜ್ಞಾನ ಎಂತ ಆಯ್ತು? ನಿಮ್ಮೆಲ್ಲರಲ್ಲೂ ಜ್ಞಾನ ಇದೆಯಾ? ನನ್ನ ಜ್ಞಾನ ಅದು ಒಂದೇ ಜ್ಞಾನ. ಮತ್ತೆ ಅನೇಕ ಜ್ಞಾನ, ಆ ಜ್ಞಾನ ಈ ಜ್ಞಾನ ಈ ಜ್ಞಾನ ಈ ಜ್ಞಾನ ಅನ್ನೋದಷ್ಟು ಒಂದು ಜ್ಞಾನ ಇದ್ದಾನೆ. ಅವ ಅನೇಕ ಜ್ಞಾನ ಎಂತ ಆಯ್ತು? ತೋರತ್ತೆ ಆ ಉಪಾಧಿಗೆ. ಒಂದೇ ಸೂರ್ಯ 10 ನೀರಿನ ತಟ್ಟೆಯಲ್ಲಿ 10 ಸೂರ್ಯವಾಗಿ ತೋರು ಹಾಗೇನೆಯೇ ಒಂದು ಚೈತನ್ಯವು ಅನೇಕ ಉಪಾಧಿಗಳಲ್ಲಿ ಅನೇಕ ಪ್ರಕಾರ ತೋರ್ತಾ ಇದೆ. ಆದರೆ ಅರಿವಿಗೆ ಅನೇಕತ್ವ ಇಲ್ಲ, ಅರಿವಿಗೆ ಕಾಲ ಇಲ್ಲ, ಅರಿವಿಗೆ ಸಂಖ್ಯೆ ಇಲ್ಲ, ಅರಿವಿಗೆ ಕ್ರಿಯೆ ಇಲ್ಲ, ಅರಿವಿಗೆ ಗುಣ ಇಲ್ಲ, ಅರಿವಿಗೆ ಯಾವ ದೇಶಕಾಲ ಸಂಬಂಧವೂ ಇಲ್ಲ. ಅರಿವು ಸ್ವತಂತ್ರ, ಅರಿವು ಪರಮಾರ್ಥ. ಅದೇ ಈ ಎಲ್ಲ ತೋರ್ತಾ ಇದೆ. ಚೆನ್ನಾಗಿ ನೋಡಿ, ನಾಮರೂಪಾದಿ ಅನೇಕೋಪಾಧಿ ಭೇದ ಅಂತ ಹೇಳ್ತವರು. ನಾಮರೂಪಗಳೇ ಮೊದಲಾದ ಅನೇಕ ಉಪಾಧಿ ಭೇದದಿಂದ ಒಂದೇ ಚೈತನ್ಯ ಅನೇಕ ಪ್ರಕಾರವಾಗಿ ತೋರುತ್ತೆ. ವಸ್ತುತಃ ಚೈತನ್ಯಕ್ಕೆ ಅನೇಕತ್ವ ಇಲ್ಲ. ಹೇಗೆ ಒಬ್ಬನೇ ಸೂರ್ಯ ಅನೇಕ ನೀರಿನ ತಟ್ಟೆಯಲ್ಲಿ ಅನೇಕವಾಗಿ ತೋರುತ್ತಾನೋ, ಒಬ್ಬನೇ ಸೂರ್ಯನಿದ್ದು ಅದೇ ರೀತಿ ಒಂದೇ ಚೈತನ್ಯವು ಅನೇಕ ಶರೀರದಲ್ಲಿ ಅನೇಕ ತೋರ್ತಾ ಇದೆ. ಅಂತ ಅರಿವಿಗೆ ಅನೇಕತ್ವ ಇಲ್ಲ. ಆಮೇಲೆ ಅರಿವನ್ನು ಅರಿಬೇಕಾಗಿಯೂ ಇಲ್ಲ. ಅರಿವೇ ಆದ್ದರಿಂದ ಯಾಕೆ ಅರಿವನ್ನು ಅರಿಬೇಕು? ಅರಿವು ಅಪರೋಕ್ಷ, ಅದು ನೇರಾಗಿ ತೋರ್ತಾ ನೇರ ಗೊತ್ತಾಗ್ತಾ ಇರೋದೇ ಅರಿವು. ನಮ್ಗೆ ವಿಷಯ ಗೊತ್ತಾಗ್ತಾನೆ ಇಲ್ಲ. ವಿಷಯ ಗೊತ್ತಾಗ್ತಾ ಇದೆ ಅನ್ನೋ ಭ್ರಾಂತಿ. ಗೊತ್ತಾಗ್ತಾ ಇರೋದೆಲ್ಲ ಅರಿವೇ. ಅರಿವನ್ನೇ ತಪ್ಪಾಗಿ ವಿಷಯ ಅಂತ ಮಾಡ್ಕೊಡ್ತೀವಿ. ಹೊಡ್ಕೊಳ್ತಾ ಇದೀವಿ. ಒಂದೇ ಅರಿವು, ಬಾಕಿ ಅರಿವು ಇಲ್ಲೇ ಇಲ್ಲ. ಗೊತ್ತಾಗ್ತದೆ ನಮಗೆ ಎಷ್ಟು ನಾವು ವಿಷಯದಲ್ಲಿ ಮುಳುಗಿದೀವಿ ಅಂತಂದ್ರೆ, ಆ ಕುರ್ಚಿ ಜ್ಞಾನ, ಕಿಟಕಿ ಜ್ಞಾನ, ಪ್ರಸಿದ್ಧ ಜ್ಞಾನ, ಅರಿವೇ ಅಷ್ಟ ರೀತಿಯ ತೋರ್ತಿರೋದು. ಜ್ಞಾನ ಬಿಟ್ಟು ಜ್ಞೇಯ ಇಲ್ಲವೇ ಇಲ್ಲ. ಜ್ಞಾನಕ್ಕೆ ವಿಶೇಷ ಇಲ್ಲವೇ ಇಲ್ಲ. ಜ್ಞಾನ ಯಾವಾಗೂ ನಿರ್ವಿಶೇಷವೇ. ತಪ್ಪಿರುವಿಕೆಯಿಂದ ಜ್ಞಾನವು ಒಡ್ಕೊಂಡು ಅನೇಕವಾಗಿ ವೈವಿಧ್ಯತೆ ತೋರ್ತಾ ಇದೆ. ಜ್ಞಾನದಲ್ಲಿ ನೆಲೆ ನಿಂತುಬಿಡಿ, ಜ್ಞಾನ ಬಿಟ್ಟು ಕೇವಲ ಜ್ಞಪ್ತಿ ಸ್ವರೂಪದಲ್ಲಿ ನಿಂತು ಬಿಟ್ರೆ ಚಿದೇಕರಸಂ ಪ್ರಜ್ಞಾನ ಘನಂ ಸಾಲ ನಿರಂತರವಾಗಿರ್ತಕ್ಕಂಥ ಅರಿವು. ಸುಷುಪ್ತಿಯಲ್ಲಿ ಅನುಭವ. ಈಗಲೂ ಅನುಭವ ಇದೆ, ಸುಷುಪ್ತಿಯಲ್ಲೆಲ್ಲ ಬರೋದು ಈಗಲೂ ಇದೆ. ನಿಮ್ ಸುಷುಪ್ತಿ ಗೊತ್ತಾಗತ್ತೆ ದೃಷ್ಟಾಂತವೇ ಹೊರತು ಈಗಿಲ್ಲದ್ದಾದ ಅರಿವು ಸುಷುಪ್ತಿಯಲ್ಲಿದೆ ಅಂತ ಹೇಳ್ತಾ ಇಲ್ಲ. ಈಗಲೂ ನಿರಂತರವಾದ ಅರಿವೊಂದೇ ಪರಮಾರ್ಥ. ಅದೇ ನಮ್ಮ ಸ್ವರೂಪ. ನಾವು ಹಾಗೇ ಇರೋ, ನಮಗೂ ಅರಿವಿಲ್ಲದೆ ನಾವು ಅರಿವೇ ನಮ್ಮ ಸ್ವರೂಪ ಆದ್ರೂ ಕೂಡ ದೇಹ ನಾನು ಅಂದ್ಕೊಂಡು ಮೋಸ ಹೋಗ್ತಾ ಇದ್ದೀವಿ. ತಥಾಚ ಇಹ ಇದಮುಚ್ಯತೆ. ಹಾಗೆಯೇ ಆದ್ದರಿಂದ ಇಲ್ಲಿಯೂ ಅದನ್ನ ಹಾಗೆಯೇ ಹೇಳಿಯೂ ಇರುತ್ತದೆ ಅಂದ್ರು. ಅಂದ್ರೆ ಶ್ರುತಿಯಲ್ಲಿ ಚೈತನ್ಯ ಒಂದೇ ಪರಮಾರ್ಥವೆಂದು ಹೇಳಿಯೂ ಇದೆ ಎಂದ್ರು. ಆತ್ಮಾಶ್ರಯ ಅನವಸ್ಥಾ ಮುಂತಾದ ದೋಷಗಳು ದ್ವೈತವನ್ನು ಸತ್ಯವೆಂದು ಒಪ್ಪುವ ನಿಮಗೆ ಉಂಟಾಗುವುದೇ ಹೊರತು ಅದ್ವೈತಿಗಳಾದ ನಮಗೆ ಉಂಟಾಗುವುದಿಲ್ಲ. ನಮ್ಮ ಮತದಲ್ಲಿ ಜ್ಞಾನವು ಅದ್ವಿತೀಯವಾಗಿರುತ್ತದೆ. ಅದೇ ಅವಿದ್ಯಾ ವ್ಯವಹಾರದಲ್ಲಿ ವೃತ್ತಿಜ್ಞಾನವಾಗಿಯೂ ಜ್ಞಾನಜ್ಞೇಯಗಳ ರೂಪದಿಂದಲೂ ಕಾಣಿಸಿಕೊಳ್ಳುತ್ತದೆ ಎಂದು ನಾವು ಒಪ್ಪಿರುವುದರಿಂದ ನಮ್ಮ ಪಕ್ಷದಲ್ಲಿ ಯಾವ ದೋಷಗಳು ಇರುವುದಿಲ್ಲ. ಟಿಪಿಕೊಟ್ಟ ಸ್ವಾಮಿಗಳು. ಅಲ್ಲ ರೀ, ನನು ಶ್ರುತೇ ಇಹೈವ ಅಂತಃಶರೀರೇ ಪರಿಚ್ಛಿನ್ನ ಕುಂಡಭದ್ರವತ್ ಪುರುಷ ಇತಿ. ನೀವು ಜ್ಞಾನ ಅಪರಿಚ್ಛಿನ್ನ ಅನಂತ ವ್ಯಾಪಕ ಅಂತೀರ. ಶ್ರುತಿ ಇಲ್ಲಿಯೇ ಈ ಶರೀರದೊಳಗೆ ಒಂದು ಮಡಿಕೆ ಒಳಗೆ ಬೋರೆ ಹಣ್ಣಿರು ಹಾಗೇನೆಯೇ ದೇಹದೊಳಗೆ ಅರಿವಿದೆ ಶ್ರುತಿ ಹೇಳ್ತಾ ಇದೆ. ಕುಂಡೆ ಬದರವತ, ಬದರ ಅಂದ್ರೆ ಬೋರೆ ಹಣ್ಣು, ಎಗಸಿ ಹಣ್ಣು. ಮಡಿಕೆ ಒಳಗೆ ಬೋರೆ ಹಣ್ಣಿದ್ದ ಹಾಗೇನೆ ದೇಹ ಅನ್ನೋ ಮಡಿಕೆ ಒಳಗೆ ಆ ಪುರುಷ ಇದ್ದಾನೆ, ಚೈತನ್ಯ ಇದೆ, ಶ್ರುತಿ ಹೇಳ್ತಾ ಇದೆ. ಶರೀರ ಪರಿಚ್ಛಿನ್ನವಾಗಿ ಪುರುಷನಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ. ನಾ ಪ್ರಾಣಾದಿ ಕಲಾಕಾರಣತ್ವ ಅಲ್ಲಪ್ಪ, ತೋರ್ಕೊಳ್ತಾ ಇರೋದು ಇಲ್ಲಿರ್ಬಹುದು, ಇರೋವನು ಅಷ್ಟೇ ಅಲ್ಲ, ಅವನು ಪ್ರಾಣಾದಿ ಕಲೆಗಳಿಗೆ 16 ಕಲೆಗೆ ಕಾರಣ. ಯಾವುದು ಕಾರಣವೋ ಅದು ಕಾರ್ಯಕ್ಕಿಂತ ದೊಡ್ಡದು. ಗಡಿಗೆಗಿಂತ ಮಣ್ಣು ದೊಡ್ಡದು, ಆಭರಣಕ್ಕಿಂತ ಬಂಗಾರ ದೊಡ್ಡದು, ಯಾವುದು ಫರ್ನಿಚರಿಗಿಂತ ಮರ ದೊಡ್ಡದು. ಕಾರ್ಯಕ್ಕಿಂತ ಕಾರಣ ದೊಡ್ಡದೇ ಹೊರತು ಕಾರಣ ಚಿಕ್ಕದು ಕಾರ್ಯ ದೊಡ್ಡದು ಆಗಲ್ಲ. ವಿಜ್ಞಾನಿಗಳು ಒಬ್ಬರಲ್ಲೇ ಪರಮಾಣು ಕಾರಣ, ಕಾರ್ಯ ಬೆಟ್ಟ ಅಂತಾರೆ. ಕಾರ್ಯ ದೊಡ್ಡದು, ಪರಮಾಣು ಕಾರಣ ಚಿಕ್ಕದು ಅಂತಾರೆ. ನಮ್ಮಲ್ಲಿ ಕಾರಣ ದೊಡ್ಡದು, ಕಾರ್ಯ ಚಿಕ್ಕದು. ಸೈನ್ಸ್ನವರು ಕಾರಣ ಚಿಕ್ಕದು, ಕಾರ್ಯ ದೊಡ್ಡದು ಅಂತಾರೆ. ಅದು ಹೆಂಗಾಗತ್ತಪ್ಪ? ಕಾರ್ಯ ದೊಡ್ಡದಾಗತ್ತೆ ಕಾರಣಕ್ಕಿಂತ.
ಸೈನ್ಸ್ ಹಿಂಗೆ ಹೇಳ್ತಾರಪ್ಪ. ಅದೇಂಗೆ ಹೇಳ್ತಾರಪ್ಪ? ಅದು ಕಾರ್ಯ ದೊಡ್ಡದು, ಕಾರಣ ಚಿಕ್ಕದಂತೆ. ನಮ್ಮಲ್ಲಿ ಕಾರಣ ದೊಡ್ಡದು, ಕಾರ್ಯ ಚಿಕ್ಕದು. ಕರೆಕ್ಟ್ ಉಲ್ಟಾ ಹೇಳ್ತಾರೆ. ಸೈನ್ಸಿಗೂ ವೇದಾಂತಕ್ಕೂ ಪೂರ್ತಿ ಸೌತ್ ಅಂಡ್ ವೆಸ್ಟು, ಸೌತ್ ಅಂಡ್ ನಾರ್ತು, ಸೌತ್ ಅಂಡ್ ನಾರ್ತು, ಈಸ್ಟ್ ಅಂಡ್ ವೆಸ್ಟು. ಕಲಾಕಾರಣ ಪ್ರಾಣವೇ ಮುಂತಾದ ಕಲೆಗಳಿಗೆ ಕಾರಣವಾಗಿರುವುದರಿಂದ ಸಂಗ್ರಹ ವಾಕ್ಯ. ನಿಹಿ ಶರೀರ ಮಾತ್ರ ಪರಿಚ್ಛಿನ್ನ ಪ್ರಾಣ ಶಬ್ದಾದೀನಾಂ ಕಲಾನಾಂ ಕಾರಣತ್ವಂ ಪ್ರತಿಪತ್ತಿಂ ಶಕ್ನುಯಾನ್. ಅವನೇನಾದ್ರೂ ನಿಜವಾಗಿ ಶರೀರವಷ್ಟೇ ಇರುವನಾಗಿದ್ರೆ, ಆ ಪರಿಚ್ಛಿನ್ನವಾಗಿ ಶರೀರ ಅವನ 5 ಅಡಿ 6 ಅಡಿ, ಅದರೊಳಗಿರೋ ಹೃದಯ ಒಂದು ಎಡಗೈ ಮುಷ್ಟಿದಪ್ಪ, ಅದು ಅಂಗುಷ್ಟ ಮಾತ್ರ ಅಷ್ಟು ಜಾಗ, ಆ ಆಕಾಶದಲ್ಲಿ ಇರತಕ್ಕದ್ದು ಅಷ್ಟೇ ಅಣುಮಾತ್ರವಾಗಿ ಆತ್ಮನ ಇರೋದಾಗಿದ್ರೆ ಪ್ರಾಣಾದಿ ಕಲೆಗಳಿಗೆಲ್ಲ ಅವನ ಕಾರಣ ಆಗ ಬರೋದೇ ಇಲ್ಲ. ಒಂದು ಚಿಕ್ಕ ಒಂದು ಕಾಕೆ ಹಣ್ಣು ಅಂತಾರೆ ನಮ್ಮಲ್ಲಿ, ಕರ್ರಗಿರ್ತದ ಕಾಕೆ ಹಣ್ಣು ಅಂತಾರಪ್ಪ. ಅದು ಏನಂತ ಕನ್ನಡ ಗೊತ್ತಿಲ್ಲ. ಅಷ್ಟು ಅಲ್ಲ, ಅದು ಸ್ವಲ್ಪ ಹುಳಿ ಸಿಹಿಯಾಗಿರುತ್ತೆ, ನಮ್ಮ ಕರ್ರಗಿರುತ್ತೆ, ತೋಟದಲ್ಲ ಇರುತ್ತೆ ಅದು ಗಿಡ. ಆಚೆ ಅಂದ್ಬಿಟ್ಟು ಆಯ್ತಾ ಅಮ್ಮ? ಹೇಳಿ, ಹೇಗೆ ಹೇಳಿ? ಏನ ಕಾಕಿ ಹಣ್ಣ? ಕಾಶಿ ಪಂಚಭೂತ ಇದಕ್ಕೆ ಕಾರಣ ಅನ್ನೋದು ಹೆಂಗೆ ಹೊಂದತ್ತೆ? ಸಾಧ್ಯವೇ ಇಲ್ಲ. ಶ್ರದ್ಧಾದೀನಾಂ ಕಲಾನಾಂ, ಶ್ರದ್ಧೆ ಮುಂತಾದ ಕಲೆಗಳಿಗೆ ಕಾರಣವಾಗುವಿಕೆಯನ್ನ ನಶಕ್ನುಯಾನ್ ಪಡ್ಕೊಳಕ್ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಶರೀರ ಮಾತ್ರ ಪರಿಚ್ಛಿನ್ನವಾದಕ್ಕೆ ಅನ್ನಕ್ಕೆ ಇರುವೆಯಿಂದ ಆನೆ ಹುಟ್ಟಲ್ಲಪ್ಪ, ಇರುವೆಯಿಂದ ಆನೆ ಹುಟ್ಟತ್ತಮ್ಮ, ಸಾಧ್ಯವೇ ಇಲ್ಲ. ಅದೇನೆ ಹಾಗಲ್ವೋ? ಹಾಗೆ ಶರೀರ ಮಾತ್ರ ಪರಿಚ್ಛಿನ್ನವಾಗ್ಬಿಟ್ರೆ ಆತ್ಮ, ಅವಳಿಂದ ಪಂಚಭೂತ ಹುಟ್ಟತ್ತೆ ಅನ್ನೋದು ಹೊಂದಲ್ಲ. ಕಲಾಕಾರ್ಯತ್ವ ಅಚ್ಚ ಶರೀರಸ್ಯ, ಅಷ್ಟಲ್ಲ, ಶರೀರವೇ ಕಲೆಗಳ ಕಾರ್ಯ. 14 ಕಲೆಗಳ ಕಾರ್ಯ ಶರೀರ, ಪಂಚಭೂತಗಳ ಕಾರ್ಯ. 14 ಕಲೆಗಳು ಪಂಚಭೂತವೂ 5, ಅವುಗಳ ಒಂದು ಪಾರ್ಟ್ ಶರೀರ. ಆ ಶರೀರದ ಒಳಗೆ ಒಂದು ಹೃದಯ, ಆ ಹೃದಯದೊಳಗೆ ಒಂದು ಖಾಲಿ ಜಾಗ, ಅಲ್ಲಿ ಅಷ್ಟೇ ಆತ್ಮ ಅಂತಂದ್ರೆ ಇದೇನಿದ? ಮುಂದೆ ತೊಳೆದು ನೋಡಿ. ನಿ ಪುರುಷ ಕಾರ್ಯಾಣಾಂ ಕಲಾನಾಂ ಕಾರ್ಯಂ ಸತ್ ಶರೀರಂ. ಶರೀರಂ ಕಾರಣಂ ಸ್ವಸ್ಯ ಪುರುಷಂ ಪುಂಡಪದರಮಿವ ಅಭ್ಯಂತರೀಕುರ್ಯಾತ್. ಪುರುಷ ಅಂದ್ರೆ ಚೇತನನಾದ ಆತ್ಮ, ಅವನ ಕಾರ್ಯವಾಗಿದೆ ಕಲೆಗಳು, ಅವನ ಕಾರ್ಯವಾಗಿದ್ದಂತಹ ಕಲೆಗಳು ಆಗೋದು, ಅದರ ಕಾರ್ಯವಾಗಿದ್ದು ಶರೀರವು, ಕಲಾಕಾರ್ಯಗಳಾಗಿದ್ದು ಶರೀರವು. ಆ ಶರೀರವು ತನ್ನ ಕಾರಣಕ್ಕೂ ಕಾರಣವಾಗಿರುವ ಶರೀರ ಕಾರಣ ಪಂಚಭೂತಗಳು, ಪಂಚಭೂತಕ್ಕೂ ಕಾರಣ ಪರಮಾತ್ಮ. ಆ ಕಾರಣವಾದ ಪುರುಷನನ್ನ ಒಂದು ಕುಡಿಕೆ ಒಳಗೆ ಬೋರೆ ಹಣ್ಣು ಇಟ್ಕೊಂಡ ಹಾಗೇನೆಯೇ ಕಲೆಗಳಿಗೆಲ್ಲ ಪಂಚಭೂತಕ್ಕೆಲ್ಲ ಕಾರಣವಾಗಿರ್ತಕ್ಕಂತಹ ಪರಮಾತ್ಮನನ್ನ ಶರೀರ ತನ್ನೊಳಗೆ ಇಟ್ಕೊಳ್ತಾ ಸಾಧ್ಯ ಇದೆಯಾ? ಕುಂಡ ಬದಲುವುದು ಅಭ್ಯಂತರಿ ನುಕುರು ಇಟ್ಕೊಳಕ್ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಶರೀರಕ್ಕೆ ಕಾರಣ ಪಂಚಭೂತ, ಅದು ಕಲೆಗಳು. ಆ ಪಂಚಭೂತಗಳೇ 16 ಕಲೆಗಳು. ಆ 16 ಕಲೆಗಿಂತ ಮಿಗಿಲಾದವನು ಪರಮಾತ್ಮ. ಈ ತನ್ನ ಕಾರಣಕ್ಕೂ ಕಾರಣವಾಗಿರುವ ಪರಮಾತ್ಮನನ್ನ ಶರೀರ ತನ್ನೊಳಗೆ ಇಟ್ಕೊಳುತ್ತೆ ಅಂದ್ರೆ ಸಾಧ್ಯವೇ ಇಲ್ಲ. ಈಗ ಹೇಗೆ ಅಂದ್ರೆ ಇದಕ್ಕೆ ಹೊಂತಾನೆ. ಬೀಜ ವೃಕ್ಷ ಶೇದಲ್ಲ ಸ್ವಾಮಿ, ಬೀಜದ ವೃಕ್ಷ ತನ್ನ ಕಾರಣ ಇಟ್ಕೊಳ್ತಲ್ಲ. ಒಂದು ಬೀಜದಿಂದ ಮಾವಿನ ಹಣ್ಣು ಬಂದೆ, ಆ ಓಟೆ ತನ್ನ ಕಾರಣವಾಗಿರೋ ಮರವನ್ನು, ಅದರ ಕಾರಣವಾಗಿರೋ ಬೀಜವನ್ನು ತಗೊಂಡು ಇಟ್ಕೊಂಡಿದೆ. ದೃಷ್ಟಾಂತ ಇದೆಯಲ್ಲ, ಕಾರಣವನ್ನು ಓಟೆ ಇಟ್ಕೊಳ್ತಲ್ಲ, ಹಂಗೆ ಶರೀರ ಕಾರಣವನ್ನು ಇಟ್ಕೊಳತ್ತೆ. ಯಾಕೆ ಆಗ್ಬಾರ್ದು? ಯಥಾ ಬೀಜ ಕಾರ್ಯಂ ವೃಕ್ಷ ತತ್ಕಾರ್ಯಂಚ ಫಲಂ ಸ್ವಕಾರಣಂ ಬೀಜಂ ಅಭ್ಯಂತರೀಕರೋತಿ ಆಮ್ರಾಧಿ ತದ್ವತ್ ಪುರುಷಂ ಅಭ್ಯಂತರೀಕುರ್ಯಾತ್ ಶರೀರಂ ಸ್ವಕಾರಣಮಪಿ ಇತಿ ಚೇತ್. ಬೀಜದ ಕಾರ್ಯ ಮಾವಿನ ಮರ, ಅದರ ಕಾರ್ಯ ಫಲ, ಅದರಲ್ಲಿ ಬೀಜ ಇದೆ.
ಬೀಜದಿಂದ ಮರ ಬಂದು, ಮರದಿಂದ ಹಣ್ಣು ಬಂದು, ಹಣ್ಣೊಳಗೆ ತನ್ನ ಓಟೆ ಇದೆ. ತನ್ನ ಕಾರಣವನ್ನ ತನ್ನ ಹಣ್ಣೊಳಗೆ ಇಟ್ಕೊಂಡ್ಬಿಡ್ತು. ಯಾವ ಮರ ಯಾವ ಬೀಜದಿಂದ ಬಂತೋ ಆ ಬೀಜವನ್ನು ತನ್ನ ಕಾರ್ಯವಾಗಿರೋ ಹಣ್ಣೊಳಗೆ ಇಟ್ಕೊಂಡ್ಬಿಡ್ತು. ಅದರಂತೆ ಆಮ್ರ ಪುರುಷನು ಕೂಡ ತನ್ನ ಕಾರಣವಾಗಿರೋ, ತನ್ನ ಕಾರಣವಾದ ಕಲೆಗಳಿಗೂ ಕಾರಣವಾಗಿರೋ ಪರಮಾತ್ಮನನ್ನ ಶೈಲ ಇಟ್ಕೋಬಹುದಲ್ಲ. ದೃಷ್ಟಾಂತ ಇದೆಯಲ್ಲ, ಒಪ್ಕೊಳ್ಳಿ, ಯಾಕೆ ಆಗ್ಬಾರ್ದು? ಆಗತ್ತಪ್ಪ, ಇಟ್ಕೊಳತ್ತಪ್ಪ, ಸೃಷ್ಟಿ ಮಾಡುತ್ತೆ, ಅದಕ್ಕೆ ಆ ಶಕ್ತಿ ಇದೆಯಪ್ಪ ಅಂತಂದ್ರೆ ಏನಂತೀರಾ ಅಂದ್ರೆ ನಾ ಅನ್ಯತ್ವ ಸಾವಯವತ್ವ ಅಚ್ಚ ಅಲ್ಲ. ಮಾವಿನ ಹಣ್ಣು ಒಳಗಿರುವಂತಹ ಓಟೆನೇ ಬೇರೆ, ಮಾವಿನ ಮರಕ್ಕೆ ಕಾರಣವಾಗಿರೋ ಓಟೆನೇ ಬೇರೆ. ಆ ಓಟೆ, ಆ ಬೀಜ ಬೇರೆ, ಈ ಬೀಜ, ಆ ಬೀಜ ಈ ಬೀಜ ಆಗಿಲ್ಲಪ್ಪ. ಮಾವಿನ ಮರದಲ್ಲಿ 100 ಹಣ್ಣು ಬಿಟ್ಟಿದೆ, 1000 ಹಣ್ಣು ಬಿಟ್ಟಿದೆ. ಒಂದು ಬೀಜ 1000 ಬೀಜ ಇದೆಯಾ? ಅದೇನಲ್ಲ. ಅಷ್ಟೇ ಅಲ್ಲ, ಅದು ಸಾವಯವ, ಇದು ಸಾವಯವ. ಅವಯವಗಳಲ್ಲಿ ನೀರು, ಮಣ್ಣು, ಗೊಬ್ಬರ, ಉಷ್ಣ ತಗೊಂಡು ಅದು ಬದಲಾವಣೆ ಆಗುತ್ತೆ. ಪರಮಾತ್ಮನಿಗೆ ಅವಯವ ಇಲ್ಲ, ಅದೆಂತ ಬದಲಾವಣೆ ಆಗ್ತಾನೆ? ದೃಷ್ಟಾಂತ ಸರಿಯಾಗಲಿಲ್ಲ. ನಿರವಯವಾಗಿರುವ ಮತ್ತೆ ಅವಿಕ್ರಿಯವಾಗಿರುವ ಅನೇಕತ್ವ ಅದನ್ನ ಇಟ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲ ಆದ್ರೆ ಒಂದು ಪಕ್ಷದಲ್ಲಿ ಇದು ಅದಲ್ಲ. ಯಾವ ಮಾವಿನ ಮರಕ್ಕೆ ಯಾವ ಬೀಜ ಕಾರಣವಾಗಿದೆಯೋ ಆ ಬೀಜ ಏನು ಮಾವಿನ ಹಣ್ಣಲ್ಲಿ ಕೂತ್ಕೊಂಡಿಲ್ಲ. ಆ ಬೀಜ ಬೇರೆ, ಮಾವಿನ ಹಣ್ಣಿನೊಳಗಿರೋ ಓಟೆಯೇ ಬೇರೆ. ಅದೇ ಅಲ್ಲಪ್ಪ. ಅದೇ ಆದ್ರೆ ಎಷ್ಟೋ 1000 ಹಣ್ಣು ಬಿಟ್ಟಿದೆ, 1000 ಹಣ್ಣಿನಲ್ಲಿರ್ತಕ್ಕಂಥ ಓಟೆ ಒಂದೇ ಓಟೆನಾ? ಅದು ಬೇರೆ 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 ಸೇರ್ಕೊಂಡು ಏನು ಹೇಳ್ತಾನೆ ಅವನು. ಸಾವಯವ ಆದ್ರೂ ಅಕಸ್ಮಾತ್ ಇಲ್ಲ, ಒಂದೇ ಓಟೆಯ ಒಂದೊಂದು ಸಣ್ಣ ಕಣಗಳು ಒಂದೊಂದು ಹಣ್ಣಿನ ಇದಕ್ಕೆ ಹೋಗಿ ಅದು ಬೇರೆ ಬೇರೆ ನೀರು, ಗೊಬ್ಬರ, ಮಣ್ಣು ತಗೊಂಡು ಬೆಳ್ಕೊಂಡಿದೆ. ಒಂದೇ ಹಣ್ಣು ಯಾಕೆ ಆಗ್ಬಾರ್ದು ಅಂದ್ರೆ ಸಾವಯವ ಅದು ಆಗ್ಬಹುದು. ಸಾವಯವ ಅಲ್ಲವಲ್ಲ ನಮ್ಮ ಬ್ರಹ್ಮ, ನಮ್ಮ ಕಾರಣ ಚೇತನಾದ ಬ್ರಹ್ಮ ಸಾವಯವ ಅಲ್ಲ. ನೀವು ಕೊಡೋದಿಲ್ಲ ಆಯ್ತಾನೆ. ದೃಷ್ಟಾಂತೆ ಕಾರಣಾತ್ ಬೀಜಾತ್ ವೃಕ್ಷಫಲ ಸಂವೃತ್ತಾನಿ ಅನ್ಯಾನ್ಯವ ಬೀಜಾನಿ. ನೀನು ದೃಷ್ಟಾಂತ ಕೊಟ್ಟಿರಪ್ಪ, ಮಾವಿನ ಓಟೆ ಮರ ಮತ್ತು ಹಣ್ಣು ಅಂತ. ಅಲ್ಲಿ ಕಾರಣವಾಗಿರುವಂತ ಬೀಜಕ್ಕಿಂತ ಮರದಲ್ಲಿರುವ ಫಲದೊಳಗಿರುವಂತ ಬೀಜ ಅದು ಬೇರೆ ಬೀಜ. ಮರಕ್ಕೆ ಬೀಜವಾಗಿರುವ ಓಟೆನೇ ಬೇರೆ, ಮರದ ಹಣ್ಣಿನೊಳಗಿರುವ ಓಟೆಯೇ ಬೇರೆ. ಆ ಓಟೆಯೇ ಈ ಮರದ ಹಣ್ಣಿನೊಳಗೆ ಬಂದ ಓಟೆ ಅಲ್ಲ. ಅದು ಅನ್ಯಾನ್ಯವ ಬೀಜ, ಬೇರೆ ಬೀಜವೇ ಆಗಿದೆ. ದಾಷ್ಟಾಂತಿಕೆ ಸ್ವಕಾರಣ ಕಾರಣಭೂತಃ ಸೇವ ಪುರುಷ ಶರೀರೇ ಅಭ್ಯಂತರೀಕೃತ ಶ್ರೂಯತೆ. ಆದರೆ ದಾಷ್ಟಾಂತಿಕದಲ್ಲಿ ಶರೀರಕ್ಕೆ ಕಾರಣವಾಗಿರುವ ಕಲೆಗೆ ಕಾರಣವಾಗಿರುವ ಪರಮಾತ್ಮ ಅವನೇ ಶರೀರದೊಳಗಿದ್ದಾನೆ ಅಂತ ಹೇಳ್ತಾ ಇದೆ. ಅಲ್ಲಿ ಮರಕ್ಕೆ ಕಾರಣವಾಗಿ ಅದು ಹಣ್ಣಿಗೆ ಕಾರಣವಾಗಿರುವ ಮರಕ್ಕೆ ಕಾರಣವಾಗಿರುವಂತ ಬೀಜ ಹಣ್ಣಿನೊಳಗಿದೆ ಅಂತ ಇಲ್ಲ. ಅಕಸ್ಮಾತ್ ಇದೆ ಅಂತಂದು ಸಾವಯವ ಇದೆ ಅನ್ಬೋದು. ಇಲ್ಲಿ ಅದೇ ಅಲ್ಲ, ಆ ಬೀಜ ಬೇರೆ, ಈ ಬೀಜ ಬೇರೆ. ಇಲ್ಲಿ ಮಾತ್ರ ದೇಹಕ್ಕೆ ಕಾರಣವಾಗಿರುವ ಪಂಚಭೂತಗಳು, ಆ ಕಲೆಗಳು, ಆ ಕಲೆಗೆ ಕಾರಣವಾಗಿ ಪರಮಾತ್ಮನೇ ದೇಹದೊಳಗಿದ್ದಾನೆ. ಕಲೆಗಳಿಗೆ ಕಾರಣವಾಗಿದ್ದಾಗ ಯಾವ ರೀತಿ ಇದ್ನೋ ಪರಮಾತ್ಮ, ದೇಹದೊಳಗಿದ್ದಾಗಲೂ ಹಾಗೇ ಇದ್ದಾನೆ. ಏನು ವ್ಯತ್ಯಾಸ ಆಗಿಲ್ಲ. ಪೂರ್ತಿ ಅದೇ ಚಿನ್ಮಾತ್ರನು, ನಿರವಯನು, ಏಕನು, ಶುದ್ಧನು, ಅಸಂಗನು, ಅದ್ವಿತೀಯನು, ಅಜನು, ಅಜರನು, ಅಮರನು, ಅಮೃತನು, ಅಭಯನು, ಏಕನು, ಹಾಗೇ ಇದ್ದಾನೆ. ಪೂರ ವ್ಯತ್ಯಾಸ ಆಗಿಲ್ಲ. ಇಲ್ಲಿ ಮಾತ್ರ ತುಂಬಾ ಪರಿಣಾಮ ಪ್ರಕ್ರಿಯೆ ಬದಲಾವಣೆ ಆಗಿದೆ. ತನ್ನ ಕಾರಣಕ್ಕೂ ಕಾರಣವಾಗಿರುವ ಆ ಪುರುಷನೇ ಶರೀರದೊಳಗೆ ಇಡಲ್ಪಟ್ಟಿದ್ದಾನೆ ಎಂದು ಕೇಳಿಬರ್ತಾ ಇದೆ. ಬೀಜವೃಕ್ಷಾದೀನಾಂ ಸಾವಯವತ್ವಾಚ್ಚ ಸ್ಯಾದಾಧಾರಾಧೇಯತ್ವ. ಬೀಜವೃಕ್ಷಗಳಿಗೆ ಸಾವಯವತ್ವ ಇದೆ. ಅವಯವ ಅಂದ್ರೆ ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗಗಳು ಇರುತ್ತದೆ. ಆದ್ರಿಂದ ಒಂದು ಪಕ್ಷ ಅವಯವ ಇದೆ ಅಂತ ಅಂದ್ಬಿಡ್ಬಹುದು, ಆಯ್ತು, ಆ ಅವಯವಗಳೇ ಬೆಳ್ಕೊಂಡು ಅಂದು ಅನ್ನಿ. ಆದ್ರೆ ನಿರವಯನಾದ ಪರಮಾತ್ಮ ಹೆಂಗ್ ಮಾಡ್ತೀರಾ?
ಬೀಜ ವೃಕ್ಷದಾಗಲಿ ಅವಯವ ಇದೆ, ಆ ಅವಯವ ಸೇರ್ಕೊಂಡು ಆ ಮರದ ಬೀಜವಾಗಿರೋ ಓಟೆಯ ಅವಯವಗಳೇ ಮರವಾಗಿಯೂ, ಮರದ ಒಳಗಿರೋ ಹಣ್ಣಾಗಿಯೂ, ಹಣ್ಣಿನ ಒಳಗಿನ ಬೀಜವಾಗಿಯೂ ಹೇಗೋ ಹೊಂದಿಸ್ತೀನಿ ಎಂದು ಹೊಂದಿಸ್ಬಿಡ್ಬೋದು ನಾವು ಸಾವಯವಾದ್ರಿಂದ. ಇಲ್ಲಿ ನಿರವಯವಾಗಿರೋದಕ್ಕೆ ಈ ತರ್ಕ ಬರೋಲ್ಲ, ಇದನ್ನು ಹೊಂದಿಸೋಕೆ ಆಗೋದಿಲ್ಲ. ನಿರವಯವಶ್ಚ ಪುರುಷ ಸಾವಯವಶ್ಚ ಕಲಾಹ ಶರೀರಂಚ. ಪುರುಷ ಪುರುಷನ ಪರಮಾತ್ಮ, ಅವನು ನಿರವಯವ. ಕಲೆಗಳು ಸಾವಯವ, ಶರೀರವೂ ಸಾವಯವ. ಇನ್ನೊಂದು ಪ್ರಶ್ನೆ ಬರುತ್ತೆ, ನಿರವಯವನಾಗಿರ್ತಕ್ಕಂಥ ಪುರುಷನಿಂದ ಸಾವಯವಾದ ಕಲೆ ಹೇಗೆ ಬಂತು, ಸಾವಯವಾದ ಶರೀರ ಹೇಗೆ ಬಂತು, ಅವಯವೇ ಇರೋ ಪರಮಾತ್ಮನಿಂದ ಅವಯವ ಉಳ್ಳದ್ದಾಗಿರುವ ಪ್ರಪಂಚ ಹೆಂಗ್ ಬಂತು, ಇದನ್ನ ಹೆಂಗ್ ಹೊಂದಿಸ್ತೀರಾ? ಅವಿದ್ಯಾ ಕಲ್ಪಿತ. ನಮ್ಮ ಹತ್ರ ಬ್ರಹ್ಮಾಸ್ತ್ರ ಇದೆ, ಬ್ರಹ್ಮಾಸ್ತ್ರ ತೆಗೆದ್ಬಿಡ್ತೀವಿ. ನಿಜವಾಗ್ ಬಂದಿಲ್ಲ, ನಿಜವಾಗ್ಲೂ ಆಗಿಲ್ಲ, ಏನು ಬಂದಿಲ್ಲ, ಬರೀ ತೋರಿಕೆ, ಬರೀ ಇಲ್ಯೂಷನ್ನು, ಬರೀ ಅದು ಪರ್ಸೆಪ್ಷನ್ ಅಷ್ಟೇ. ಯಾವ ಕಲೆಗಳು ಬಂದಿಲ್ಲ, ಯಾವ ಶರೀರವೂ ಬಂದಿಲ್ಲ, ಯಾವ ನಾಮರೂಪವೂ ಇಲ್ಲ, ಏನು ಬಂದಿಲ್ಲ. ಇರೋದೆಲ್ಲ ಏಕಮೇವ ಅದ್ವಿತೀಯ ಬ್ರಹ್ಮ. ಯೋಗ್ಯತೆ ತಿಳ್ಕೊ, ಇದನ್ನೇ ಬಿಡು ಅಷ್ಟೇ, ನಾನೇ ಮಾಡಿ. ಹೊಂದಿಸಿ ಅಂದ್ರೆ ಎಲ್ಲ ಹೇಳ್ತಾ ಬರ್ತಾರೆ. ನೀವು ಬುಡಕ್ಕೆ ಕೈ ಹಾಕಿದ್ರೆ ಎಲ್ಲ ಅವಿದ್ಯಾ ಕಲ್ಪಿತ ಬಿಡ್ತಾರೆ. ಹತ್ತದ್ ಬಂದ್ಬಿಟ್ರೆ ಬ್ರಹ್ಮಾಸ್ತ್ರ ತೆಗೆದು ಬಿಡ್ತಾರೆ. ಬ್ರಹ್ಮಾಸ್ತ್ರ ಇದೆ ಅವ್ರ ಹತ್ರ, ಅವಿದ್ಯಾ ಕಲ್ಪಿತ ಅಂತ. ಅವಿದ್ಯಾ ಕಲ್ಪಿತ ಬ್ರಹ್ಮಾಸ್ತ್ರ ತೆಗೆದು ಬಿಟ್ರೆ ನೀವು ಮಾತಾಡಕ್ಕೆ ಆಗಲ್ಲ. ಭಾರಿ ಜೋಶಿ ಅದು. ಅವರ ಮುಡಿ ಒಳಗೆ, ಆ ಬತ್ತಳಿಕೆ ಒಳಗೆ ಬ್ರಹ್ಮಾಸ್ತ್ರ ಒಂದು ಇಟ್ಕೊಂಡಿದ್ದಾರೆ. ಅವಿದ್ಯಾ ಕಲ್ಪಿತ ಬ್ರಹ್ಮಾಸ್ತ್ರಗಳು ಟಕ್ಕನ್ನು ಹೊಡೆದ್ಬಿಡ್ತಾರೆ, ನೀನು ಅಷ್ಟೇ ಮಾಡ್ಬಿಟ್ಟು ಅಂದ್ರೆ ಅವ್ರಿಗೆ ಆ ಭಯ ಇಲ್ಲ. ಹಾಗಾಗಿ ನಿರವಯವಾಗಿ ಪುರುಷನು ಕಲೆಗಳು ಶರೀರವು ಸಾವಯವಾಗಿರುವಾಗ ಅದಕ್ಕೂ ಆಧಾರಾಧೇಯ ಭಾವ ಬರಲ್ಲ ಅಂತ. ಏತೇನ ಆಕಾಶಸ್ಯಾಪಿ ಶರೀರಾಧಾರತಂ ಅನುಪನ್ನಂ. ಕಿಮುತ ಆಕಾಶ ಕಾರಣಸ್ಯ ಪುರುಷಸ್ಯ. ಅಲ್ಲಯ್ಯ, ಆಕಾಶವೇ ಶರೀರ ಒಳಗಿದೆ ಅನ್ನೋದು ಹೊಂದಲ್ಲ. ಆಕಾಶವು ಶರೀರವನ್ನು ಆಧಾರ ಮಾಡ್ಕೊಂಡಿದೆ. ಶರೀರಕ್ಕೆ ಆಧಾರ ಆಕಾಶ. ನಾಲ್ಕು ಭೂತಕ್ಕೂ ಆಧಾರ ಆಕಾಶ. ಭೂಮಿ ಇರೋದು ಆಕಾಶದಲ್ಲಿ, ಶರೀರ ಇರೋದು ಆಕಾಶದಲ್ಲಿ. ಇನ್ನು ದೇಹದೊಳಗೆ ಆಕಾಶ ಇದೆ, ದೇಹ ಆಕಾಶಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಖಾಲಿ ಕುಡಿಕೆ ಒಳಗೆ ಆಕಾಶ ಇದೆ ಅಂತ ಹೇಳಿದಂಗೆ, ಕುಡಿಕೆಯು ಆಕಾಶಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಸುಮ್ಮನೆ ವ್ಯವಹಾರ ಅಷ್ಟೇ ಹೊರತು ಆಕಾಶಕ್ಕೆ ಆಕಾಶ ಅಂದ್ರೇನೋ ಯಾವ್ದು ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದೆಯೋ ಅದು ಆಕಾಶ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವಕಾಶ ಬೇಕಾ? ಎಲ್ಲಕ್ಕೂ ಯಾವ್ದು ಅವಕಾಶ ಮಾಡಿಕೊಟ್ಟಿದ್ಯೋ ಅದಕ್ಕೆ ಅವಕಾಶ ಬೇಕಾ? ಅದೇ ಎಲ್ಲಕ್ಕೂ ಅವಕಾಶ ಮಾಡ್ಕೊ. ವಾಯುಗೂ ಅವಕಾಶ ಅದೇ, ತೇಜಸ್ಸಿಗೆ, ನೀರಿಗೆ, ಭೂಮಿಗೆ, ಸಮಸ್ತಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಆಕಾಶ. ಮತ್ತೆ ಆಕಾಶಕ್ಕೆ ಅಂತ ಅವಕಾಶ ಬೇಕೋ? ನಂಗೊಂಚೂರು ಜಾಗ ಕೊಡಯ್ಯ, ನಾನು ಬಂದಿರ್ತೀನಿಯ, ನಾನು ಅಲ್ಲಿ ಸ್ವಲ್ಪ ಹೋಗ್ತಿರ್ತೀನಿ ಅಂತ ಆಕಾಶ ಬೇಡ್ಕೊಳ್ತೀನಿ ಅಂದ್ರೆ ಹೊಂದಲ್ಲ. ಆಕಾಶಕ್ಕೆ ಶರೀರಾಧಾರತ್ವ ಹೊಂದಲ್ಲ. ಇನ್ನು ಆಕಾಶಕ್ಕೂ ಕಾರಣವಾಗಿರುವ ಪರಮಾತ್ಮನಿಗೆ ಶರೀರಾಧಾರ ಹೊಂದಲ್ಲ ಅಂತ ಹೇಳ್ಬೇಕಯ್ಯ, ಹೇಳಲೇಬೇಕಾಗಿಲ್ಲ. ತಸ್ಮಾತ್ ಅಸಮೋ ದೃಷ್ಟಾಂತ. ಅಸಮಾನೋ ವಿಷಮೋ ದೃಷ್ಟಾಂತ, ಅಸಮೋ ದೃಷ್ಟಾಂತ. ಅದನ್ನ ಬೀಜ ವೃಕ್ಷ ದೃಷ್ಟಾಂತ ಈ ಆತ್ಮನಿಗೂ ಶರೀರಕ್ಕೂ ಹೊಂದಲ್ಲ. ದೃಷ್ಟಾಂತ ಸಮಾನವಾಗಲಿಲ್ಲ, ಅದೇ ಬೇರೆ, ಇದೇ ಬೇರೆ. ಮತ್ತೆ ಹೆಂಗೆ ನೀನು ಶರೀರೊಳಗೆ ಆತ್ಮ ಇದೆ ಅಂತ ಹೇಳ್ತೀರಾ ಅಂದ್ರೆ ತೋರ್ಕೊಳ್ತಾನೆ ಹೇಳ್ತಾರೆ. ಕಿಂ ದೃಷ್ಟಾಂತ ಎಷ್ಟು ಮಾಡ್ತಾರೆ ನೋಡಿ. ಕಿಂ ದೃಷ್ಟಾಂತೇನ ವಚನಾತ್ ಸಾಧಿಸಿ ಚೇತ್. ಸ್ವಾಮಿ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಮಾವಿನ ಹಣ್ಣು ಮರ ಓಟೆ ದೃಷ್ಟಾಂತ ಕೊಟ್ಟೆ. ದೃಷ್ಟಾಂತ ಬೇಡ, ಶ್ರುತಿ ಹೇಳಿದೆಯೇ ಇಲ್ವಾ? ಯಹೈವಾಂತ ಶರೀರೇ ಸೌಮ್ಯ ಪುರುಷ. ಆ ಪುರುಷನು ಈ ಶರೀರೊಳಗೆ ಇದ್ದಾನೆ, ಶ್ರುತಿ ಹೇಳಿದೆಯೋ ಇಲ್ವಾ? ಶ್ರುತಿ ಹೇಳಿದ ಮೇಲೆ ಶರೀರ ಪರಮಾತ್ಮಗೆ ಆಧಾರವಾಗಿದೆ, ಶರೀರದೊಳಗೆ ಪರಮಾತ್ಮ ಇದ್ದಾನೆ. ಅದನ್ನ ವಚನದಿಂದ, ವಚನ ಅಂದ್ರೆ ಶ್ರುತಿವಾಕ್ಯ, ಶ್ರುತಿವಾಕ್ಯದಿಂದ ಶರೀರದೊಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡಬಹುದಲ್ಲ. ಯಾಕೆ ದೃಷ್ಟಾಂತ ಯಾತಕ್ಕೆ ಬೇಕು ಅಂತ ಅಂದ. ನಾ ವಚನಸ್ಯ ಅಕಾರಕತ್ವ. ತಪ್ಪಾಯ್ತ? ಹೌದಾ? ಮೈನು ನಾವೇ ಮೈನು. ನಾ ಇಲ್ಲ, ನೀನೇ ಇಲ್ಲ, ನಾ ಬೇಕು. ಅಕಾರಕತ್ವ. ವಚನ ಅಂದ್ರೆ ಶ್ರುತಿಯು ಕಾರಕವಲ್ಲ, ಶ್ರುತಿ ಜ್ಞಾಪಕ. ನೋಡಪ್ಪ, ನಿನ್ನ ದೇಹದೊಳಗೆ ತೋರುತ್ತಿರುವ ಚೈತನ್ಯವು ಜಗತ್ಕಾರಣವಾದ ಬ್ರಹ್ಮ ಅಂತ ಹೇಳುತ್ತೆ.
ಅದು ಮಾತ್ರಕ್ಕೆ ದೇಹದೊಳಗೆ ಇರೋದು, ಅಷ್ಟೇ ಇರೋದು, ಹಾಗೇ ಇರೋದು ಅರ್ಥ ಅಲ್ಲ. ಅಲ್ಲಿ ಅಭಿವ್ಯಕ್ತಿ ಅಷ್ಟು ಜ್ಞಾಪಕ ಮಾಡ್ತಾ ಇದೆ. ಅಷ್ಟು ಶ್ರುತಿ ಕಾರಕ ಅಲ್ಲ. ನೀ ವಚನಂ ವಸ್ತುನು ಅನ್ಯಥಾಕರಣೆ ವ್ಯಾಪ್ರಿಯತೆ. ಯಾವತ್ತಿಗೂ ವಚನ ಶ್ರುತಿ ವಸ್ತುವನ್ನ ಮತ್ತೊಂದು ರೀತಿ ಮಾಡೋದ್ರಲ್ಲಿ ತೊಡಗೋದಿಲ್ಲಪ್ಪ. ಚೇಂಜ್ ಮಾಡೋದಕ್ಕೆ, ಬದಲಾಯಿಸೋದಕ್ಕೆ, ಪ್ರಕಾರಾಂತರವನ್ನಾಗಿ ಮಾಡೋದಕ್ಕೆ ಶ್ರುತಿಗೆ ಆ ವ್ಯಾಪಾರ ಇಲ್ಲ. ಶ್ರುತಿ ಯಾವಾಗಲೂ ಅದು ವಾಕ್ಯವಾದ್ದರಿಂದ ವಾಕ್ಯವಾದ ಜ್ಞಾಪಕ. ಇದು ಮಾನಿಟ್ರು ಅಂತೀವಿ, ಇದು ಪುಸ್ತಕ ಅಂತೀವಿ. ನಾನು ಹೇಳಿದ್ರೆ ಮಾನಿಟ್ರ್ ಆಗಿಲ್ಲ, ಪುಸ್ತಕ ಆಗಿಲ್ಲಪ್ಪ. ಇರೋ ಮಾನಿಟ್ರ್ ನಾವು ಬಾಯಿ ಹೇಳ್ತೀವಿ, ಇದೋ ಪುಸ್ತಕ ಅಂತ ಹೇಳಿದೆ. ಶ್ರುತಿ ವಾಕ್ಯ ಶಬ್ದ ಏನ್ ಮಾಡ್ತೇವೆ? ಶ್ರುತಿ ಶಬ್ದ, ಶಬ್ದರಾಶಿಯಾಗಿರೋ ಶ್ರುತಿ ಜ್ಞಾಪಕ. ಇದು ಇದಕ್ಕೆ ಬರುತ್ತೆ, ಇದು ಇದನ್ನ ಮಾಡ್ಬೋದು, ಇದು ಇದನ್ನ ಆಗುತ್ತೆ, ಇಂಥ ಸ್ವರೂಪ ಇದೆ ಅಂತ ಶ್ರುತಿ ಜ್ಞಾಪಕವೇ ಹೊರತು ಕಾರಕ ಅಲ್ಲ. ಕಾರಕ ಅಲ್ಲದೆ ಇದ್ಮೇಲೆ ಶ್ರುತಿ ಹೇಳ್ತಾ ಇದೆ ಅದನ್ನು ಹಾಗಾಗಿರ್ಬೇಕು ಅಂತ ವಸ್ತುಸ್ಥಿತಿ ಬದಲಿಸ ಬರಲ್ಲ. ಕಿಂತರಿ ಯಥಾಭೂತಾರ್ಥಾವದ್ಯೋತನೆ ಅನ್ಯಥಾಕರಣ ಮತ್ತೊಂದು ರೀತಿ ಮಾಡೋದ್ರಲ್ಲಿ ಶ್ರುತಿ ವ್ಯಾಪಾರ ಮಾಡಲ್ಲ ಅಂತಂದ್ರೆ ಇನ್ಯಾವುದ್ರಲ್ಲಿ ವ್ಯಾಪಾರ ಮಾಡುತ್ತೆ? ವ್ಯಾಪಾರ ಏನು ಇಲ್ಲ ಕಣೋ, ಇದ್ದದ್ದನ್ನು ಇದ್ದಾಗ ತೋರಿಸೋದು ಅಷ್ಟೇ. ಸರ್ವಜ್ಞ ಶ್ರುತಿ, ಅದು ಶ್ರುತಿ ಸರ್ವಜ್ಞವಾಗಿದೆ. ಅದಕ್ಕೆ ಬ್ರಹ್ಮವೂ ಗೊತ್ತು, ಜಗತ್ತು ಗೊತ್ತು, ಕರ್ಮ ಸಾಧ್ಯ ಸಾಧನ ಸಂಬಂಧ ಗೊತ್ತು, ಉಪಾಸನೆಗಳ ಸಾಧ್ಯ ಸಾಧನ ಸಂಬಂಧ ಗೊತ್ತು. ಯಾವ್ಯಾವ ಉಪಾಸನೆ ಮಾಡಿದ್ರೆ, ಹೇಗೆ ಮಾಡಿದ್ರೆ, ಯಾವ್ಯಾವ ಲೋಕಕ್ಕೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ ಗೊತ್ತೆ. ಯಾವ್ಯಾವ ಕರ್ಮ ಮಾಡಿದ್ರೆ ಯಾವ್ಯಾವ ಲೋಕಕ್ಕೆ, ಪುಣ್ಯ ಕರ್ಮದಿಂದ ಏನೇನು, ಪಾಪ ಕರ್ಮದಿಂದ ಏನೇನು, ಮಿಶ್ರದಿಂದ ಏನೇನು ಎಲ್ಲ ಗೊತ್ತು. ಅದು ಯಾವ್ಯಾವ ಜ್ಞಾನಕ್ಕೆ ಏನು ಫಲ, ಈಗ ಬ್ರಹ್ಮಾತ್ಮಿಕ ಜ್ಞಾನಕ್ಕೆ ಏನು ಫಲ, ಬ್ರಹ್ಮಾತ್ಮಿಕದ ಜ್ಞಾನ ಹೇಗೆ ಪಡ್ಕೊಳ್ಳೋದು. ಶ್ರುತಿ ಜ್ಞಾನ ರೂಪವೇ ಹೊರತು ಶ್ರುತಿ ಕರ್ಮರೂಪ ಅಲ್ಲ. ಎಲ್ಲವನ್ನು ತೋರಿಸುತ್ತಷ್ಟೆ. ಯಥಾಭೂತಾರ್ಥ ಅವದ್ಯೋಚನ. ಯಥಾಭೂತ ಅಂದ್ರೇನೋ ರಿಯಲ್ ಆಗಿರುವ ಸತ್ಯವಾಗಿರತಕ್ಕದ್ದನ್ನ ಅವದ್ಯೋಚನ ಅಂದ್ರೆ ಬೆಳಗ್ಗೆ ತೋರಿಸೋದು. ಯಾವ್ದು ಹೇಗಿದೆಯೋ ಅದನ್ನ ತೋರಿಸುತ್ತೆ ಅಷ್ಟೇ. ಇದು ಪುಸ್ತಕ ಕಣಯ್ಯ ಅಂತ ಹೇಳಿ ತಗೊಂತ ಹೇಳಲ್ಲ, ಬಿಡು ಅಂತ ಹೇಳಲ್ಲ, ಓದು ಅಂತ ಹೇಳಲ್ಲ. ಆಸೆ ಐತೆ ಓದ್ತೀಯ, ತಗೊಳ್ತೀಯ, ಅದೆಲ್ಲ ಅವ್ರು ಬಿಡ್ತೀಯ, ಹೇಳ್ಕೊ. ತಸ್ಮಾದಂತ ಶರೀರೇ ವಚನಂ ಅಂಡಸ್ಯಾಂತರ ವ್ಯೋಮಾಯಿತ್ವ ದ್ರಷ್ಟವ್ಯಂ. ಹಾಗಾದ್ರೆ ಈವಾಂತ ಶರೀರೇ ಅಂತ ಶ್ರುತಿ ಹೇಳಿದೆಯಲ್ಲ, ಆ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಮೊಟ್ಟೆ ಒಳಗೆ ಆಕಾಶ ಇದೆ ಅನ್ನೋ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ತೀಯೋ ಹಾಗೆ ಅರ್ಥ ಮಾಡು. ಮೊಟ್ಟೆ ಒಳಗೆ ಆಕಾಶ ಆದ್ರೆ ಮೊಟ್ಟೆ ಒಳಗೇ ಆಕಾಶ, ಅಷ್ಟೇ ಆಕಾಶ ಅಂತ ಅರ್ಥ ಏನೋ. ಮೊಟ್ಟೆ ಒಳಗೆ ಆಕಾಶ ಅಂದ್ರೆ ಏನರ್ಥ? ಮೊಟ್ಟೆ ಒಳಗೂ ಆಕಾಶ ಇದೆ, ಮೊಟ್ಟೆ ಹೊರಗೆ ಆಕಾಶ ಇಲ್ವಾ? ಮೊಟ್ಟೆ ಇರೋದಿಲ್ಲ, ಮೊಟ್ಟೆ ಇರೋದೇ ಆಕಾಶದಲ್ಲಿ. ಮೊಟ್ಟೆ ಒಳಗೆ ಆಕಾಶ ಅಂದ್ರೆ ಮೊಟ್ಟೆದ ಎಗ್ಗು, ಎಗ್ಗೊಳಗೆ ಆಕಾಶ ಇದೆ ಅಂದ್ರೆ ಎಗ್ಗೊಳಗೇ ಆಕಾಶ ಅಲ್ಲ. ಆಕಾಶ ಅಂಡಸ್ಯಾಂತರ ವ್ಯೋಮ ಅನ್ನೋ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ಕೊತೀರೋ ಹಾಗೆ ಶರೀರ ಒಳಗೆ ಆತ್ಮ ಅನ್ನೋಕೆ ಅರ್ಥ ಮಾಡ್ಕೊಳ್ಳಿ ಅಂತಂದ್ರು. ಇವಾಗ ಫೈನಲ್ ಹೇಳ್ತಾರೆ, ಯಾತಕ್ಕೆ ಶರೀರ ಒಳಗಿದ್ದಾನೆ ಆತ್ಮ ಅಂತ ಹೇಳ್ತು ಶ್ರುತಿ ಅಂತ ಹೇಳಿದ್ರೆ, ಉಪಲಬ್ಧಿ ನಿಮಿತ್ತತ್ವ. ಇದು ಬಹಳ ಬ್ಯೂಟಿಫುಲ್ ಆನ್ಸರ್, ಇದು ಉತ್ತಮವಾದ ಉತ್ತರ. ಯಾಕೆ ದೇಹದಲ್ಲಿದ್ದಾನೆ ಪರಮಾತ್ಮ ಅಂತ ಶ್ರುತಿ ಹೇಳುತ್ತೆ ಅಂದ್ರೆ, ನೀವು ಅಲ್ಲೇ ಕಂಡ್ಕೋಬೇಕು, ನೀವು ಗುರುತಿಸ್ಕೋಬೇಕಾದ್ರೂ ಅಲ್ಲೇ, ತಪ್ಪು ತಿಳ್ಕೊಂಡಿರೋದು ಅಲ್ಲೇ. ಎಲ್ಲಿ ತಪ್ಪು ತಿಳ್ಕೊಂಡಿದ್ದೀರೋ ಅಲ್ಲಿ ಸರಿ ತಿಳ್ಕೊಬೇಕು, ಎಲ್ಲಿ ಗೊತ್ತಾಗ್ತಾನೋ ಅಲ್ಲಿ ತಿಳ್ಕೊಬೇಕು, ಅಲ್ಲೇ ಗೊತ್ತಾಗೋದು. ತನ್ನ ಒರಿಜಿನಲ್ ರೂಪದಿಂದ ಗೊತ್ತಾಗೋದು ಹೃದಯದಲ್ಲೇ, ಬಾಕಿ ಎಲ್ಲಾ ಜಾಗದಲ್ಲೂ ನಾಮರೂಪದಿಂದ ಮಿಶ್ರಿತವಾಗಿ ತೋರ್ತಾನೆ. ಎಲ್ಲ ಮಿಕ್ಸರು. ಕಿಟಕಿ ಅಂತ ಒಂದು ಫಾರ್ಮ್, ಒಂದು ನಾಮ, ಅದನ್ನ ಅರಿವು ಇರಿವು ಗೊತ್ತಾಗಲ್ಲ, ಪುಸ್ತಕದಲ್ಲಿ ಗೊತ್ತಾಗಲ್ಲ, ಬೆಟ್ಟದಲ್ಲಿ ಗೊತ್ತಾಗಲ್ಲ, ಸಮುದ್ರಲ್ಲ ಕಾಡು ಗೊತ್ತಾಗಲ್ಲ. ಹೃದಯ ಬುದ್ಧಿ ಸಾಕ್ಷಿಯಾಗಿರುವ ಸ್ವರೂಪ ಇದೆಯಲ್ಲ, ಆ ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಚೈತನ್ಯ, ಬುದ್ಧಿಗೆ ಸಾಕ್ಷಿಯಾಗಿ ತೋರ್ಬರುವ ಒಂದು ಅನುಭವ ಇದೆಯಲ್ಲ, ಅಲ್ಲಿ ಮಿಕ್ಸ್ಚರ್ ಇಲ್ಲ, ಅಲ್ಲೇನು ಕಲಬೆರಿಕೆ ಇಲ್ಲ, ಮಿಕ್ಸಿಂಗ್. ಹಾಗಾಗಿ ಅಲ್ಲಿ ತನ್ನ ಒರಿಜಿನಲ್ ರೂಪದಿಂದ ತೋರ್ಬರುತ್ತಾನೆ ಅನ್ನೋ ಕಾರಣದಿಂದ ಅಲ್ಲಿದ್ದಾನೆ ಕಣವನು ಅಂತಂದು, ಅಲ್ಲಿದ್ದಾನೆ, ಅಲ್ಲೇ ಇದ್ದಾನೆ, ಅಷ್ಟೇ ಇದ್ದಾನೆ ಅಂತ ಅರ್ಥ ಅಲ್ಲ, ಅಲ್ಲೂ ಇದ್ದಾನೆ, ಅಲ್ಲೇ ಗೊತ್ತಾಗ್ತಾನೆ. ಕಣ್ಮುಚ್ಕೋಬೇಕು, ಕಣ್ಬಿಡಬಾರ್ದು. ಕಣ್ಬಿಟ್ರೆ ಏನೋ ಕಾಣುತ್ತೆ, ಕಣ್ಮುಚ್ಕೊಂಡ್ರೆ ಅವ್ನು ಕಾಣ್ತಾನೆ, ಅವನಷ್ಟೇ. ನಾನ್ ಕಾಣ್ಬೇಕಾದ್ರೆ ಕಣ್ಣು ಕಣ್ಣು ಒಂದೇ ಅಲ್ಲ, ಕಣ್ಣು, ಕಿವಿ, ಮೂಗು, ಮನಸ್ಸು, ಬುದ್ಧಿ ಎಲ್ಲ ಮುಚ್ಕೋ, ನಾನು ತಿಳ್ಕೊತೀನಿ. ಅದನ್ನ ಬಿಟ್ಕೊಂಡ್ರೆ ನಾನು ಮರೆಯಾಗ್ತೀನಿ ಅಂತಾನೆ ಪರಮಾತ್ಮ. ಕಣ್ಣು ಮುಚ್ಚಲ್ಲ ಆಡ್ತಾನೆ. ಇನ್ನು ಅಂತಃಕರಣ ಹೊರಗಿನ ಇಂದ್ರಿಯ ಬಿಟ್ಕೊಂಡ್ರೆ ಪ್ರಪಂಚ ಕಾಣುತ್ತೆ, ಪರಮಾತ್ಮ ಮರೆಯಾಗ್ತಾನೆ.
ಎಲ್ಲವನ್ನು ಮುಚ್ಕೊಂಡ್ರೆ ಅವನೇ ತೋರ್ತಾ ಇರ್ತಾರೆ. ಅವ್ನು ತೋರೋದಿಲ್ಲಲ್ಲ ಅಂದ್ರೆ ತೋರೋದೇ ಸ್ವರೂಪ ಅವ್ನಿಗೆ, ಮತ್ತೆ ತೋರಿಸ್ಕೊಳ್ಳೋ ಸ್ವರೂಪ ಅಲ್ಲ, ಅವನೇ ತೋರ್ತಾ ಇರೋವನು. ಅವನು ತೋರಿಸ್ಕೊಂಡು ತೋರೋನಲ್ಲ, ತೋರೋನಾಗಿ ತೋರುವವನು, ನೋಡುವವನಾಗಿ ತಿಳಿದು ಬರುವವನೇ ಹೊರತು ತೋರಿಸಿಕೊಂಡು ತೋರು ಬರುವವನಲ್ಲ. ಆದ್ರಿಂದ ತೋರೋನಲ್ಲ, ತೋರ್ತಿಲ್ವಲ್ಲ, ತೋರ್ತಾ ಇಲ್ವಲ್ಲ ಅಂತ ನಾವು ಆಕ್ಷೇಪಣೆ ಮಾಡ್ತೀವಿ. ತೋರೋದು ಅಂದ್ರೆ ಎರಡು ಅರ್ಥ ಇದೆ. ತೋರೋದು ಅಂದ್ರೆ ಕಾಣೋದು ಅಂತ, ತೋರೋದು ಅಂದ್ರೆ ಬೆಳಗೋದು ಅಂತ. ಅವನು ತೋರ್ತಾನೆ, ಅವನು ನೋಡ್ತಾನೆ. ಕಾಣೋದು ಕುರ್ಚಿ ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇದೆ. ಕುರ್ಚಿ ಕಾಣ್ತಾ ಇದೆ ಅಂದ್ರೆ ಕುರ್ಚಿ ಗೊತ್ತಾಗ್ತಾ ಇದೆ, ಕಣ್ಣು ಕಾಣ್ತಾ ಇದೆ ಅಂದ್ರೆ ಕಣ್ಣು ತಿಳಿತಾ ಇದೆ ಅಂತ. ಹಾಗೆ ಆತ್ಮ ತೋರ್ತಾನೆ ಅಂದ್ರೆ ಎರಡು ಅರ್ಥ. ಆತ್ಮನು ಗೊತ್ತಾಗ್ತಾನೆ ಅನ್ನೋ ಅರ್ಥ ಒಂದು, ಆತ್ಮನೇ ನೋಡ್ತಾನೆ ಅಂತ ಒಂದು ಅರ್ಥ. ಆದ್ರೆ ಆತ್ಮ ಗೊತ್ತಾಗ್ತಾನೆ ಅರ್ಥ ಇಟ್ಕೋಬಾರ್ದು. ಆತ್ಮನೇ ತೋರುವಾತನು, ಬೆಳಗುವಾತನು, ಅರಿಯುವಾತನು, ಚಿನ್ಮಾತ್ಮನು, ಸನ್ಮಾತ್ಮನು, ಅದ್ವಿತೀಯನು. ಮುಚ್ಕೊಳ್ಳಿ, ಎಲ್ಲ ಇಂದ್ರಿಯ ಬಂದ್ ಮಾಡಿ. ನೀವು ಏನು ಎಲ್ಲ ಹಿಂಗೆ ಬಿಟ್ಕೊಂಡ್ಬಿಟ್ಟು ಅವನಿಗೆ ಸಿಗ್ತಾನೆ, ಸಿಗಲ್ಲ. ಅವನು ಹಂಗೆ ಮಾಡೋ ಸಿಗಲ್ಲ. ಎಲ್ಲ ಕ್ಲೋಸ್, ಶಟರ್ ಕ್ಲೋಸ್ ಮಾಡಿ. ಹೇಗೆ ಸ್ಟ್ರೈಕ್ ಅನ್ಕೊಳ್ಳೇನೆ ಎಲ್ಲ ಅಂಗಡಿಗಳು ಶಟರ್ ಕ್ಲೋಸ್ ಮಾಡ್ತಾರೋ ಹಾಗೆ ಎಲ್ಲ ಶಟರ್ ಕ್ಲೋಸ್, ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು, ಬುದ್ಧಿ, ಪ್ರಾಣ ಎಲ್ಲ ಶಟರ್ ಕ್ಲೋಸ್ ಮಾಡಿಬಿಟ್ಟು ನಿದ್ದೆಯಲ್ಲಿ ಇದ್ದಾಗಿದ್ಬಿಡಿ. ತೋರ್ತಾ ಇರ್ತಾರೆ, ಅವನೇ ಕಾಣ್ತಾನೆ. ಹ್ಞೂ ಅವನೇ, ಅಯ್ಯೋ ಅವನೇ ಗೊತ್ತಾಗ್ತಾರ ಅವನೇಮ್ಮ. ಅಯ್ಯೋ ಗೊತ್ತಾಗಿಲ್ಲ ಅಂತ ಹೆಂಗೆ ಹೇಳಿದ್ರಿ? ಗೊತ್ತಾಗಿಲ್ಲ ಗೊತ್ತು ಮಾಡ್ಕೊಂಡು ಹೇಳ್ತಾನೆ. ವಾಸನ ಎಲ್ಲ ಇರುತ್ತಲ್ವಾ, ಅವೆಲ್ಲ ಹೋಗ್ಬೇಕಲ್ವಾ, ಮನ್ಸೆಲ್ಲ ವಿಕ್ಷೇಪ ಅನ್ನೋದು ಇರುತ್ತಲ್ಲ. ಅದಕ್ಕೆ ಏನು ವಾಸನೆ ಇಲ್ಲ, ಅದು ವಾಸನೆಗೆ ಸಾಕ್ಷಿ. ಅದು ಅದಕ್ಕೆ ಯಾವ ವಾಸನೆ ಇಟ್ಕೊಂಡು ಇಲ್ಲ, ವಾಸನೆ ಬರೋದು ಇಲ್ಲ. ಅದು ವಾಸನ ಅತೀತ. ಅದು ವಾಸನೆ ಇದೇನು ಅಭಿಮಾನ ಪಟ್ಕೊಂಡವನು ವಾಸನೆಯ ಹೊರತು ಯಾವ ವಾಸನೆಯೂ ಇಲ್ಲ, ಯಾವ ಇದು ರೂಪವೂ ಇಲ್ಲ, ಶಬ್ದವೂ ಇಲ್ಲ. ಯಾವಾಗಲೂ ನಿರಂಜನ, ಅಸಂಗ. ಅವನು ಯಾವಾಗಲೂ ಪ್ಯೂರ್ ಕಾನ್ಶಿಯಸ್ನೆಸ್. ಗೊತ್ತಾಗ್ತಿಲ್ಲ ಅಂದ್ರೂ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗತ್ತೆ, ಗೊತ್ತಾಯ್ತು ಅಂದ್ರೂ ಗೊತ್ತಾಗತ್ತೆ. ಅದನ್ನ ಗೊತ್ತಾಗ್ಲಿಲ್ಲ, ಗೊತ್ತಾಯ್ತು ಅನ್ನೋದನ್ನು ಗೊತ್ತು ಮಾಡ್ಕೊಳ್ತಾ ಇರೋನು. ಗೊತ್ತಾಗಿರೋನಾದ್ರಿಂದಲೇ ಗೊತ್ತಾಗ್ತಿಲ್ಲ ಅಂತ ಗೊತ್ತು ಮಾಡ್ಕೊಂಡು ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದೀರಾ. ಆಗ್ಬಿಟ್ಟಿರೋದ್ರೆ ಗೊತ್ತಾಗೋನ್ ಅಲ್ವಲ್ಲ. ಹಾಗಾಗಿ ಗೊತ್ತಾಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಇದ್ದೀರಾ. ಗೊತ್ತಾಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಗೊತ್ತಾಗ್ಬಿಟ್ಬಿಟ್ಟಿದ್ದಾನೆ ಆಗಲೇ. ಅದೇ ಕಷ್ಟ. ಗೊತ್ತಾಗ್ಬಿಟ್ಟಿರೋದಿಲ್ಲ, ಅದು ಗೊತ್ತಾಗೋನಲ್ಲ, ಗೊತ್ತಾಗ್ತಿಲ್ಲ. ಮ್ಯೂಟ್ ಆಗಿಲ್ಲ ಅನ್ಸುತ್ತಲ್ವಾ? ಪೂರ್ವ ಪಕ್ಷಿ ಅನ್ನೋ ಇದು ಶಂಕರಾಚಾರ್ಯರು ಅವರೇ ಬರೆಯೋದಾ ಅಥವಾ ಆ ಕಾಲದಲ್ಲಿ ಅದು ಚರ್ಚೆ ತರ ನಡೀತಾ ಇತ್ತು? ಅದಕ್ಕೆ ಎಲ್ಲ ಶಂಕರಾಚಾರ್ಯರು ಹಾಕೊಂಡಿದ್ದು, ಯಾರು ಅಲ್ಲಿ ಕೂರಿಸ್ಕೊಂಡಿಲ್ಲ ಅವರು. ಯಾಕಂದ್ರೆ ನಮಗ್ ಬರ್ದೇ ಇರೋ ಕ್ವೆಶನ್ಸ್ ಎಲ್ಲ ಹಾಕಿ ಇನ್ನಷ್ಟು ಕನ್ಫ್ಯೂಷನ್ ಆಗುತ್ತೆ ಆ ಪೂರ್ವ ಪಕ್ಷಿ. ಆಮೇಲೆ ಶಂಕರಾಚಾರ್ಯರು ಬರೋ ಮುಂಚೆ ಈ ದ್ವೈತ ಅದ್ವೈತ ಅಂತವೆಲ್ಲ ಇದ್ವಾ? ಆ ಕಾನ್ಸೆಪ್ಟ್ ಇತ್ತ ಅಥವಾ ಶಂಕರಾಚಾರ್ಯರು ಅದ್ವೈತ ಅಂತ ಹಂಗೆ ಮುಂದೆ ಬರ್ಸಿರೋದ? ಅಂದ್ರೆ ಮುಂಚೆ ಸುಮ್ನೆ ಓದ್ತಾ ಇದ್ರೆ ಏನೋ ಪ್ರಶ್ನೋಪನಿಷದ್ ಅಂತ ಅದು ದ್ವೈತ ಅದ್ವೈತ ಅವೆಲ್ಲ ಏನೋ ಅರ್ಥ ಮಾಡ್ಕೊಳ್ದೆ. ಹೌದಾ? ಕರೆಕ್ಟ್. ಅದು ದ್ವೈತ ಅನ್ನೋದು ಸಿದ್ಧಾಂತ ಬೇಕಾಗಿಲ್ಲಮ್ಮ. ದ್ವೈತ ಅಂದ್ರೆ ಪ್ರಾಣಿ ಮಾತ್ರಕ್ಕೆ ತೋರೋದು, ಅದಕ್ಕೆ ಶ್ರುತಿ ಹೇಳ್ಬೇಕಾಗಿಲ್ಲ. ಅದಕ್ಕೇನು ವಾದ ಮಾಡ್ಬೇಕು. ಎಲ್ಲ ನಾಯಿ, ಕತ್ತೆ, ಕುದುರೆ, ಹಂದಿ, ಎಮ್ಮೆ, ಕತ್ತೆ ಎಲ್ಲವೂ ದ್ವೈತವೇ ಕಾಣೋದು, ಯಾರಿಗೂ ಅದ್ವೈತ ಕಾಣೋಲ್ಲ. ಅದ್ವೈತವನ್ನು ಶ್ರುತಿ ಹೇಳ್ಬೇಕೆ ಹೊರತು ದ್ವೈತ ಯಾತಕ್ಕೆ ಹೇಳ್ಬೇಕು? ದ್ವೈತ ಮೊದಲೇ ಹೇಳಕ್ ಮುಂಚೆನೇ ಸಿದ್ಧವಾಗಿದೆ. ದ್ವೈತ ಅಂತಾನು ಹೇಳಿಲ್ಲ, ಅದ್ವೈತ ಅಂತಾನು ಹೇಳಿಲ್ಲ. ನಾನ್ ಕೇಳ್ತಾರೆ ಶಂಕರಾಚಾರ್ಯರು ಇದು ಅದ್ವೈತ ಅಂತ ಹಂಗ ಅದನ್ನ ಪಾಪ್ಯುಲರ್ ಮಾಡಿದ್ದು ಫಿಲಾಸಫಿನ ಅಂತ. ಅದ್ವೈತ ಶ್ರುತಿಯಲ್ಲೇ ಇದೆ, ಶ್ರುತಿಯಲ್ಲೇ ಇರೋ ಅದ್ವೈತ ನಮ್ಗೆ ತೋರಿಸ್ಕೊಟ್ರು ಅಷ್ಟೇ. ಅವ್ರು ಶಂಕರಾಚಾರ್ಯ ಅದ್ವೈತ ಸ್ಥಾಪನಾಚಾರ್ಯರಲ್ಲ, ಅವ್ರು ಎಸ್ಟಾಬ್ಲಿಷ್ ಮಾಡಿಲ್ಲ. ಅವ್ರು ಹೊಸದಾಗಿ ಅದ್ವೈತವನ್ನು ಎಸ್ಟಾಬ್ಲಿಷ್ ಮಾಡಲಿಲ್ಲ. ಅದ್ವೈತ ಸ್ವರೂಪ ಏಕೋ ದ್ರಷ್ಟ ಅದ್ವೈತೋ ಭವತಿ ಶ್ರುತಿ ಇದೆ. ಅವನು ನೀರಿನಂತೆ ಸ್ವಚ್ಛವಾಗಿ ಅದ್ವೈತೀಯ ಸ್ವರೂಪನು ಅಂತ ಶಂಕರಾಚಾರ್ಯರು ನಮಗೆ ಶ್ರುತ್ಯರ್ಥವನ್ನು ಯುಕ್ತಿ ಅನುಭವಕ್ಕೆ ಹೊಂದಿಸಿಕೊಂಡು ತೋರಿಸ್ಕೊಟ್ಟಿದ್ದಾರೆ. ದ್ವೈತಿಗಳು ಯಾರು ಶಂಕರಾಚಾರ್ಯ ಕಾಲದಲ್ಲಿ ಇರಲಿಲ್ಲ. ಅಂದ್ರೆ ವೇದವನ್ನು ಪ್ರಮಾಣವಾಗಿ ಇಟ್ಕೊಂಡು ದ್ವೈತಿಗಳು ಯಾರು ಇರಲಿಲ್ಲ. ಸಾಂಖ್ಯರು, ವೈಶೇಷಿಕರು, ಬೌದ್ಧ ಆ ರೀತಿ ಇದ್ರು. ವೇದ ಪ್ರಮಾಣಕರಾಗಿ ದ್ವೈತಿಗಳು ಯಾರು ಇರಲಿಲ್ಲ. ಈಗ ಇದಾರಲ್ಲ ಗುರುಗಳೇ, ಅವರೆಲ್ಲ ಇದರಿಂದ ತಾನೇ ದ್ವೈತಾಸು ಮತ್ತೆ ಇದು ವಿಶಿಷ್ಟ ದ್ವೈತ ಆರ್ಗ್ಯೂ ಮಾಡಿದ್ರು. ನಾನು ಸರಿ ಅಂತಲೇ ಆರ್ಗ್ಯೂ ಮಾಡ್ತಾರೆ ಹೊರತು ತಪ್ಪು ಅಂತ ಆರ್ಗ್ಯೂ ಮಾಡಕ್ಕಾಗತ್ತಾ? ಅಲ್ಲ ಗುರುಗಳೇ, ಅವರು ಇದೇ ಪ್ರಶ್ನೋಪನಿಷತ್ ಅವ್ರ ಸ್ಟೈಲಲ್ಲಿ ಬರೀತಾರೇನೋ ಅಲ್ವಾ? ಬರ್ಲಿ, ಹಂಗೆ ಸಹಜವಾಗಿ ಅವ್ರು ಸರಿ ಅಂತ ಅನ್ಸತ್ತೆ ಹೊರತು ಅವರಿಗೆ ಅವ್ರು ತಪ್ಪು ಅಂತ ಅನ್ಸಿದ್ರೆ ಅವ್ರು ಹೆಂಗ್ ಬರೆಯಕ್ಕಾಗತ್ತೆ? ಬಟ್ ಎರಡೂ ಹೊತ್ತು ಸರಿಯಾಗೋದು ಬರೋಲ್ಲ. ದ್ವೈತವೂ ಸತ್ಯ, ಅದ್ವೈತವೂ ಸತ್ಯ, ವಿರುದ್ಧವಾಗಿ ಎರಡು ಸತ್ಯ ಆಗೋಕ್ಕಾಗಲ್ಲ.
ಒಂದು ಸತ್ಯ ಆಗಬೇಕು. ಅದು ಯಾವ ಸತ್ಯ ಅಂದ್ರೆ ನೀವು ತೀರ್ಮಾನ ಮಾಡಿ. ಮೂರನೇವರು ನೀವು ಶಂಕರಾಚಾರ್ಯರು ಆಗಬೇಡಿ, ನೀವು ರಾಮಾನುಜರು ಆಗಬೇಡಿ, ಮಧ್ವಾಚಾರ್ಯರು ಆಗಬೇಡಿ. ನೀವು ಮೂರನೇವರಾಗಿದ್ಬಿಟ್ಟು ಯಾವ್ದು ಸತ್ಯ ನಿಮ್ಮ ಒಂದು ಭಗವಂತ ಬುದ್ಧಿ ಯುಕ್ತಿ ದೃಷ್ಟಿ. PhD ಮಾಡ್ಬೇಕು, ಫಿಲಾಸಫಿ ಇದರಲ್ಲೆಲ್ಲ ಓದ್ಕೊಂಡು PhD ಮಾಡ್ಬೇಕು. ಅದಕ್ಕೆ ಯಾವ PhD ಮಾಡಿದ್ರೆ ಭಗವಂತ ಒಂದು ಅನುಭವ ಕೊಟ್ಬಿಟ್ಟಿದ್ದಾನೆ. ಆ ಅನುಭವಕ್ಕೆ ಯಾವ PhD ಬೇಕಿದೆ, ಅದು ಇರೋ ಅನುಭವ. ಇರೋ ಅನುಭವನ ರೆಕಗ್ನೈಸ್ ಮಾಡ್ಬೇಕಷ್ಟೇ, ಐಡೆಂಟಿಫಿಕೇಶನ್ ಹೊರತು ಅದಕ್ಕೆ ಯಾವ PhD ಮಾಡಿದ್ರೆ ಇನ್ನಷ್ಟು ಅವಿದ್ಯೆ ಹೆಚ್ಚಾಗುತ್ತೆ, ಅವಿದ್ಯೆ ಕಮ್ಮಿ ಆಗಲ್ಲ, ತುಂಬಾ ಜಾಸ್ತಿ ಆಗುತ್ತೆ ಅವಿದ್ಯೆ PhD ಮಾಡಿದಷ್ಟು. ದರ್ಶನ ಶ್ರವಣ ಮನನ ವಿಜ್ಞಾನಾದಿಲಿಂಗೈ ಅಂತಃಶರೀರೆ ಪರಿಚ್ಛಿನ್ನೈವ ಹಿ ಉಪಲಭತೆ. ಪುರುಷಃ ಉಪಲಭ್ಯತೆ ಚಾತ್ರ ಸ್ವಯಂ ಉಪಲಭತೆ ಯೋಗಿಭಿಃ ಉಪಲಭ್ಯತೆ. ಆ ಪರಮಾತ್ಮನು ನೋಡೋನು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಮುಂತಾದ ಈ ಲಿಂಗ ಇದೆ, ಗುರುತು, ಸಿಂಬಾಲಿಕ್. ನೋಡ್ತಾ ಇದ್ದಾನಲ್ಲ, ಕೇಳ್ತಾ ಇಲ್ಲ, ನಗ್ತಾನಲ್ಲ, ಸಂತೋಷ ಮಾಡ್ತಾನಲ್ಲ, ಬೇಗ ಅಲ್ಲಿ ಒಬ್ಬ ಚೇತನಾದ ಒಬ್ಬ ಆತ್ಮ ಇದ್ದಾನೆ ಅಂತ. ಈ ಲಿಂಗ ಈ ಗುರುತುಗಳಿಂದ ಒಬ್ಬ ಶರೀರದೊಳಗೆ ಪರಿಚ್ಛಿನ್ನನಾಗಿರುವಂತೆ ತೋರ್ತಾ ಇರೋ ಒಬ್ಬ ಆತ್ಮ ಇದ್ದಾನೆ. ಅವನು ಗೊತ್ತಾಗ್ತಾ ಇದ್ದಾನೆ, ಅವನು ಶಾಸ್ತ್ರದಿಂದ ತಿಳಿಯಲ್ಪಡುತ್ತಾನೆ, ಯೋಗಿಗಳಿಂದ ಅವನು ತಿಳಿಯಲ್ಪಡುತ್ತಾನೆ. ಸ್ವಯಂ ಅವನು ಅಲ್ಲಿ ಇದ್ಕೊಂಡು ಎಲ್ಲವನ್ನೂ ಅರಿತಾ ಇದ್ದಾನೆ. ನೋಡೋದು, ಕೇಳೋದು, ಯೋಚನೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಒಂದ್ಸಲ ನೋಡ್ತಾನೆ ಬಿಡ್ತಾನೆ, ಕೇಳ್ತಾನೆ ಬಿಡ್ತಾನೆ, ಯೋಚನೆ ಮಾಡ್ತಾನೆ ಬಿಡ್ತಾನೆ. ಇವಾಗ ಅವನು ಯೋಚನೆ ಮಾಡೋನು, ನೋಡೋನು, ಕೇಳೋನು. ಅವನು ನೋಡೋನಾಗಿದೆ, ಯಾವಾಗ ನೋಡ್ತಾನೇ ಇರಬೇಕಾಗಿತ್ತು. ನೋಡ್ತಾನೆ ಬಿಟ್ಬಿಡ್ತಾನೆ. ಆಮೇಲೆ ಕೇಳ್ತಾ ಇರ್ತಾನೆ, ಅದನ್ನು ಬಿಡ್ತಾನೆ. ಅದನ್ನ ಯಾವಾಗಲೂ ಕೇಳೋನಲ್ಲ, ಯೋಚನೆ ಮಾಡ್ತಿರ್ತಾನೆ, ಅದನ್ನು ಬಿಡ್ತಾನೆ. ಅದರಿಂದ ಯಾವಾಗಲೂ ಯೋಚನೆ ಮಾಡೋನು ಅಲ್ಲ. ಆದರೆ ಯೋಚನೆ ಮಾಡದೇ ಇದ್ದಾಗಲೂ, ನೋಡದೇ ಇದ್ದಾಗಲೂ, ಕೇಳದೇ ಇದ್ದಾಗಲೂ ಅವನು ಇದ್ದೇ ಇರ್ತಾನೆ. ಯೋಚನೆ ಮಾಡುವಾಗಲೂ, ನೋಡುವಾಗಲೂ, ಕೇಳುವಾಗಲೂ ಅವನು ಸೇರ್ಕೊಂಡು ತೋರ್ತಾನೆ. ಈ ಕ್ರಿಯಾಕಾಲದಲ್ಲಿ ಅದಕ್ಕೆ ಸೇರ್ಕೊಂಡು ತೋರ್ತಾನೆ. ಇವುಗಳು ಇಲ್ಲದೇ ಇದ್ದಾಗ ಅದನ್ನು ಬಿಟ್ಟು ಇರ್ತಾನೆ. ತನ್ನಷ್ಟಿಗೆ ತಾನೇ ಇರಬಲ್ಲ, ಇವುಗಳನ್ನು ಕೂಡಿಕೊಂಡು ತೋರಬಲ್ಲ. ಈ ರೀತಿಯಾಗಿ ಇದ್ದಾನೆ. ಇವಾಗ ನೀವು ವಿವೇಕ ಮಾಡಿಕೊಂಡು ನನ್ನ ನಿಜ ಸ್ವರೂಪ ಏನು, ನಾನು ನೋಡೋದು, ಕೇಳೋದು, ಯೋಚನೆ ಮಾಡೋದು ರೂಪದವನು, ಇದನ್ನೆಲ್ಲ ಬಿಟ್ಟು ಕೇವಲ ಆತ್ಮ. ಆತ್ಮ ಅಂದರೆ ಎಲ್ಲವನ್ನೂ ವ್ಯಾಪಿಸ್ಕೊಂಡು, ನೋಡೋದು, ಎಲ್ಲವನ್ನೂ ತುಂಬಿಕೊಂಡವನು, ಎಲ್ಲವನ್ನು ತುಂಬಿಕೊಂಡು ಎಲ್ಲವನ್ನೂ ಮೀರಿದವನಾಗಿದ್ದೀರಿ ಅಂತ ಆ ರೀತಿ ಉಪಲಭ್ಯತೆ ಗೊತ್ತಾಗ್ತಾನೆ. ಅಂತರ್ಮುಖತೆ ಬೆಳೆಸ್ಕೋಬೇಕು. ಎಷ್ಟೆಷ್ಟು ಮಟ್ಟಿನ ಅಂತರ್ಮುಖತೆ ನೀವು ಬೆಳೆಸ್ಕೊಳ್ತೀರೋ ಅಷ್ಟಷ್ಟು ಆತ್ಮಜ್ಞಾನಕ್ಕೆ ನೀವು ಹತ್ತಿರ ಆಗ್ತೀರಾ. ಎಷ್ಟೆಷ್ಟು ಬಹಿರ್ಮುಖತೆ ಬೆಳೆಸ್ಕೊಳ್ತೀರೋ ಅಷ್ಟಷ್ಟು ಆತ್ಮಜ್ಞಾನಕ್ಕೆ ದೂರ ಆಗ್ತೀರಾ. ಅದೇ ಆತ್ಮಜ್ಞಾನವೇ ಬೇಕು ಅಂದರೆ ಬಿಟ್ಟು ಕೂರಬೇಕು, ಯಾವನ್ನು ಆಡಾಪ್ ಮಾಡ್ಕೋಬಾರ್ದು. ಇರೋ ಆಡಾಪೇ ಸಾಕು. ಈ ಕಣ್ಣು ಕಿವಿಗೆ ಇದೇ ಆಡಾಪ್ ಆಗಿದೆ. ಈ ಆಡಾಪನ್ನು ಕಿತ್ತಾಕಿ ಯಾವ ಉಪಾಧಿ ಅಭಿಮಾನ ಇಟ್ಕೊಳ್ದೇನೆ ಸುಮ್ಮನೆ ಇರಬೇಕು. ಯೋಚನೆ ಧ್ಯಾನವನ್ನು ಮಾಡ್ದೇನೆ ತಾನೇ ಇದ್ದವನಾದ್ರೆ ತೋರ್ಕೊಳ್ತಾನೆ ಇರುತ್ತೆ. ಅದು ತೋರ್ಕೊಳ್ತಾ ಇರೋದೇ ಅದರ ಸ್ವಭಾವ. ಯಾಕೆಂದ್ರೆ ಜ್ಞಾನ ಸ್ವರೂಪ, ಜ್ಞಪ್ತಿ ಸ್ವರೂಪ. ಜ್ಞಪ್ತಿಗೆ ಲೋಪ ಇಲ್ಲಪ್ಪ, ಅರಿವಿಗೆ ಮುಕ್ಕಿಲ್ಲಪ್ಪ, ಅರಿವಿಗೆ ಮರ ಇಲ್ಲ. ಹೇಗೆ ಬೆಂಕಿ ಬಿಸಿಗೆ ಲೋಪ ಇಲ್ಲವೋ ಅರಿವಿಗೆ ಮರೆ ಇಲ್ಲಪ್ಪ. ಮರೆ ಅನ್ನೋದು ಅರಿವೇ, ಅದು ಮರ್ತ ಹೋಗ್ತೀವಿ ಅನ್ನೋದು ಅರಿವೇ. ಅದನ್ನ ಅರಿವಿಗೆ ಲೋಪವನ್ನು ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಪರಿಚ್ಛಿನ್ನ ಉಪಲಭತೆ ಸ್ವಯಂಚ ಹತ್ರ ಉಪಲಭ್ಯತೆ. ಪರಿಚ್ಛಿನ್ನಂತೆ ತೋರ್ ಬರ್ತಾ ಇದ್ದಾನೆ, ಅಲ್ಲಿಗೆ ಯೋಗಿಗಳಿಗೆ ಕಂಡು ಬರ್ತಾನೆ. ಅತಃ ಉಚ್ಯತೆ ಅಂತಃಶರೀರೇ ಸೌಮ್ಯ ಪುರುಷ ಇತಿ. ಈ ಕಾರಣದಿಂದಲೇ ಸೌಮ್ಯ ಮಗು, ಸುಕೇಶ ಭಾರದ್ವಾಜ, ಶರೀರದೊಳಗೆ ಅಲ್ಲೇ ಇದ್ದಾನೆ ಕಣೋ ನಿನ್ನ ಆತ್ಮ, ಪರಮಾತ್ಮ ಅಲ್ಲೇ ಇದ್ದಾನೆ. ಯಾವ ಬದ್ರಿ, ಕೇದಾರ, ರಾಮೇಶ್ವರ, ಮನಸ್ಸು ಎಲ್ಲೂ ಹೋಗಬೇಡ. ಕಣ್ಣು ಮುಚ್ಕೋ, ಮನಸ್ಸು ಮುಚ್ಕೋ, ಇಂದ್ರಿಯ ಮುಚ್ಕೋ, ಪೂರ ಒಂದೇ ಒಂದನ್ನು ಯೋಚನೆ ಮಾಡಿದೆ. ಸರ್ವಚಿಂತಾ ಸಮುತ್ಥಿತ, ಎಲ್ಲ ಚಿಂತೆಯಿಂದಲೂ ಎದ್ದವನಾಗಬೇಕು. ಸರ್ವಾಭಿಲಾಪ ವಿಗತಃ ಸರ್ವಚಿಂತಾ ಸಮುತ್ಥಿತ ಸುಪ್ರಶಾಂತಸ್ಯ ಕೃಜ್ಯೋತಿ ಸಮಾಧಿರಚಲೋ ಭಯ ಗ್ರಹೋ ನ ತತ್ವನೋತ್ಸರ್ಗಃ ಚಿಂತಾಯತ್ರ ನ ವಿದ್ಯತೆ ಆತ್ಮಸಂಸ್ಥಂತದಾ ಜ್ಞಾನಂ ಅಜಾತಿ ಸಮತಾಂಗಯಂ ಅಸ್ಪರ್ಶಯೋಗೋ ವೈ ನಾಮ ಸರ್ವಸತ್ವ ಸುಖೋಹಿತಃ. ಏನ್ ಗೋಡಬಾಗ ಹೆಂಗ್ ಹೇಳ್ತಾರೆ.
ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ತೋರಿಸ್ಕೊಳ್ತಾರೆ. ಈ ಶರೀರ ಒಳಗೆಯೇ ಇರತಕ್ಕವನಾಗಿದ್ದಾನೆ. ಪುನಃ ಆಕಾಶ ಕಾರಣಭೂತ ಸನ್ ಕುಂಡಬದರವತ್ ಶರೀರ ಪರಿಚ್ಛಿನ್ನ ಇದೇ ಮನಸಾಪಿ ಇಚ್ಛತಿ ವಕ್ತು ಮೂಢೋಪಿ ಕಿಮುತ ಪ್ರಮಾಣಭೂತ ಶ್ರುತಿ. ಆಕಾಶಕ್ಕೂ ಕಾರಣವಾದ ಆಕಾಶ ಎಷ್ಟು ದೊಡ್ಡದು. ಆಕಾಶವನ್ನು ಸ್ಕೇಲ್ ಕೊಡ್ತೀನಿ, ಅಳತೆ ಮಾಡ್ತೀರಾ? ಟೇಪ್ ಕೊಡ್ತೀನಿ, ಫುಲ್ ಆಕಾಶ ಮೆಷರ್ ಮಾಡ್ಕೊಡ್ಬೇಕು ನನಗೆ. ಎಷ್ಟು ದಿವಸ ಕೊಡ್ತೀರಾ? ದೊಡ್ಡ ಟೇಪ್ ಕೊಡ್ತೀನಿ, 100 ಅಡಿ ಟೇಪ್ ಕೊಡ್ತೀನಿ, ಫುಲ್ ಆಕಾಶ ಮೆಷರ್, ಉದ್ದ ಅಗಲ ಎತ್ತರ ದಪ್ಪ ಉದ್ದ ಎಲ್ಲ ಮಾಡ್ಕೊಡಿ. ಆಕಾಶವನ್ನೇ ಮೆಷರ್ ಮಾಡಕ್ಕಾಗಲ್ಲ. ಆಕಾಶಕ್ಕೂ ಕಾರಣ ಆಗಿರ್ತಕ್ಕಂತಹ ಪರಮಾತ್ಮನನ್ನ ಕುಡಿಕೆ ಒಳಗೆ ಬೋರೆ ಹಣ್ಣು ಇಟ್ಟಾಗೇನೆಯೇ ಶರೀರ ಒಳಗಿದ್ದಾನೆ ಅಂತ ಹೇಳಿ ನೀನು ಅಂತಿದೆಯಲ್ಲ, ಇದನ್ನು ಮೂಢನು ಕೂಡ ಮನಸ್ಸಿನಿಂದಲೂ ಹೇಳಕ್ಕೆ ಇಷ್ಟಪಡೋದಿಲ್ಲ. ಮೂರ್ಖನು ಕೂಡ ಅಯ್ಯೋ ಅದಿದೆ ಹೇಳಕ್ಕೆ ಇಷ್ಟ ಒಪ್ಪಲ್ಲ. ಇನ್ನು ಪ್ರಮಾಣಭೂತವಾದ ಶ್ರುತಿ ಹೇಳಕ್ಕಿಯಲ್ಲಪ್ಪ. ಮೂಢನು ಮನಸಾಪಿ ನೇಚ್ಛತಿ ವಕ್ತು ಕಿಂತು ಕಿಮುತ ಪ್ರಮಾಣಭೂತ ಶ್ರುತಿ ನೇಚ್ಛತಿ ಇತಿ ಕಿಮುತ ವಕ್ತವ್ಯ ಕೈಮುತಿಕ ನ್ಯಾಯ. ಮೂಢನೇ ಹೇಳಕ್ಕೆ ಇಷ್ಟಪಡೋದಿಲ್ಲ. ಅವು ದೇಹಗಳಿದ್ದಾನೆ ತಪ್ಪಾಗತ್ತೆ ಕಣ್ರಿ, ಆಗಲ್ಲ ಕಣ್ರಿ. ಆಕಾಶಕ್ಕಿಂತ ದೊಡ್ಡವನು, ಆಕಾಶಕ್ಕೂ ಕಾರಣ ಆಗಿರ್ತಕ್ಕಂಥ ಪರಮಾತ್ಮನ ಇಲ್ಲಿದ್ದಾನೆ ನಾನು ಹೆಂಗೆ ಹೇಳಿ? ಯಾಕಂದ್ರೆ ಇಲ್ಲಿ ತೋರ್ಕೊಳ್ತಾನೆ ಹೇಳ್ಬೋದು. ಕರೆಂಟು ಬಲ್ಬಲ್ಲಿ ತೋರ್ಕೊಳತ್ತೆ ಹೇಳ್ಬೋದು. ಅದೇ ಬಲ್ಬಲ್ ಅಷ್ಟೇ ಅಲ್ಲ ಕರೆಂಟ್ ಇರೋದು. ಕರೆಂಟು ವ್ಯಾಪಕವಾಗಿದೆ, ಬಲ್ಬಲ್ಲಿ ತೋರ್ಕೊಳುತ್ತೆ. ಹಾಗೆ ನನ್ನ ಹೃದಯದಲ್ಲಿ ಬುದ್ಧಿಯಲ್ಲಿ ಅರಿವು ಅಭಿವ್ಯಕ್ತವಾಗತ್ತೆ ಬೇಕಾದ್ರೆ ಹೇಳೋಣ. ಅಷ್ಟೇ ಇರೋದು, ಅಲ್ಲೇ ಇರೋದು, ಹಾಗೇ ಇರೋದು ಅಂದ್ಬಿಟ್ರೆ ತುಂಬಾ ಅಪಚಾರ ಅದು. ಇದನ್ನ ಮೂಢನೇ ಹೇಳಕ್ಕೆ ಇಷ್ಟಪಡಲ್ಲ. ಇನ್ನು ಪ್ರಮಾಣ ಶ್ರುತಿ ಹೇಳತ್ತಾ. ನಾಳೆ 99 ಎಸ್ಪಿನ್ ಆಯ್ತಾ 11:30 ಆಯ್ತು. ಪರಮಾಚಿಂತಾಮಣಿ ಇರಿ, ಹೋಗ್ಬೇಡ್ರಿ. ಸರಿ